ನಮಸ್ತೆ. ಸೊ ಎಲ್ಲ ನನ್ನ ಫ್ರೆಂಡ್ಸ್ಗೂ ಕೂಡ ಇವತ್ತು ನಮಸ್ಕಾರ. ಇವತ್ತು ಏನು ಸಬ್ಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಕ್ಲಾಸಲ್ಲಿ ಸ್ಕ್ಯಾಲ್ಪಿಂಗ್. ಯಾವ ಸಬ್ಜೆಕ್ಟು? ಸ್ಕ್ಯಾಲ್ಪಿಂಗ್. ನಾನು ಸರ್ ಇಂಟ್ರಾಡೇ ಮಾಡಬೇಡಿ ಅಂತ ಹೇಳ್ತೀರಾ, ಇದ್ಯಾಕೆ ಸರ್ ಇದನ್ನ ಹೇಳ್ಕೊಡ್ತಿದ್ದೀರಾ? ಇಂಟ್ರಾಡೇ ಅಂದರೆ ನೀವು ಪೊಸಿಷನ್ ಕ್ಯಾರಿ ಮಾಡ್ತೀರಾ. ಯೂಶಲಿ ಬೆಳಗ್ಗಿಂದ ಸಂಜೆವರೆಗೂ ಅಂದರೆ ಮಾರ್ಕೆಟ್ ಅವರ್ವರೆಗೂ ನೀವು ಹಾಕ್ಬಿಟ್ಟು ಟ್ರೇಡ್ ಹಾಕ್ಬಿಟ್ಟು ಕೈಕೊಂಡಿರೋದು, ಅದನ್ನೆಲ್ಲ ನಾನು ಹೇಳ್ಕೊಡ್ತಿರೋದು. ಸ್ಕ್ಯಾಲ್ಪಿಂಗ್ ಮಾಡ್ಬೋದು ನೋಡಿ. ಇದು ತುಂಬ ಟೆಕ್ನಿಕಲಿ ತುಂಬ ಫಾಸ್ಟ್ ಇರಬೇಕು ಮತ್ತು ತುಂಬ ಕ್ವಿಕ್ ಇರಬೇಕು. ತುಂಬ ಕ್ವಿಕ್ಕಾಗಿ ಅಂದರೆ ಫಾಸ್ಟ್ ಇರಬೇಕು ಎಕ್ಸಿಕ್ಯೂಷನಲ್ಲಿ. ಸೊ ಅದನ್ನಿರೋ ನೀವು ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ, ಸ್ಕ್ಯಾಲ್ಪಿಂಗ್ ಹೆಂಗಂದರೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಆಚೆ ಓಡ್ ಬರೋದು ಅಷ್ಟೇ ಸ್ಕ್ಯಾಲ್ಪಿಂಗ್ ಅಂದರೆ. ಹಿಂಗೆ ನಿಮಗೆ ಏನೋ ಒಂದು ಇವಾಗ ಯಾವುದೋ ಒಂದು ಅಕ್ಕಿ ಮೂಟಲ್ಲಿ ಕೈ ಹಾಕ್ತಿರಲ್ಲ, ಎಷ್ಟು ಸಿಗುತ್ತೋ ಅಷ್ಟು ಎತ್ಕೊಂಡು ಬಂದುಬಿಡ್ಬೇಕು. ಆ ಥರ ನಿಮಗೆ ಇಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಆಚೆ ಬಂದುಬಿಡ್ಬೇಕು. ಸ್ಕ್ಯಾಲ್ಪಿಂಗ್ ಅಂದ್ರೆ ಅದನ್ನೇ. ಸೊ ನಾವು ದಿನ ಎಲ್ಲ ಟ್ರೇಡ್ ಮಾಡಲ್ಲ. ನಮ್ಮ ಟ್ರೇಡ್ ಟೈಮಿಂಗ್ಸೇ ಬರೀ 5ರಿಂದ 15 ನಿಮಿಷ ಅಷ್ಟೇ. 5ರಿಂದ 15 ನಿಮಿಷ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯೂಶ್ವಲಿ ನೀವು ಅದರಲ್ಲಿ ಒಂದು 500, 1000 ರುಪೀಸ್, ಒಂದು 15-20 ಸಾವಿರ ಕ್ಯಾಪಿಟಲ್ ಇಟ್ಕೊಂಡು ಮಾಡೋರು ಒಂದು 400 ರೂಪಾಯಿ 500 ರೂಪಾಯಿನ ನೀವು ಮಾಡ್ಕೋಬೋದು. ಇದೇ ಒಂದು 40 ಸಾವಿರ 50 ಸಾವಿರ ಕ್ಯಾಪಿಟಲ್ ಇರೋರು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀರಂದರೆ ಒಂದು 800ರಿಂದ 1000 ರೂಪಾಯಿ, 20-25 ಸಾವಿರ ಇರೋರು 1000 ಮಾಡ್ಬೋದು. ಬಟ್ ಓವರ್ ಟ್ರೇಡ್ ಮಾಡೋಂಗಿಲ್ಲ. ಒಂದು ದಿನಕ್ಕೆ 2ರಿಂದ 3 ಟ್ರೇಡ್ ಮಾಡಿ ಸಾಕು. ಕರೆಕ್ಟಾಗಿ 2 ಟ್ರೇಡ್ 3 ಟ್ರೇಡ್ ಕ್ಯಾಶ್ ಮಾಡಿದ್ರೆ ನಿಮ್ಗೆ ಅಲ್ಲೇ 600-700 ರೂಪಾಯಿ ಸಿಕ್ಬಿಡುತ್ತೆ ಅಷ್ಟು. ಅದನ್ನು ಬಿಟ್ಬಿಟ್ಟು ನೀವು ಹೆವಿ ಕ್ವಾಂಟಿಟಿ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ತೊಂದರೆ. ಲಿಮಿಟೆಡ್ ಕ್ವಾಂಟಿಟಿನೇ ಮಾಡಿ, ಮತ್ತು ಲಿಮಿಟೆಡ್ ಪ್ರಾಫಿಟ್, ಲಿಮಿಟೆಡ್ ರಿಸ್ಕು, ಅದೆಲ್ಲ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದರ ಬೇಸ್ ಮೇಲೆ ನೀವು ಸ್ಕ್ಯಾಲ್ಪಿಂಗ್ನ ಮಾಡ್ಕೊಳ್ಳಿ. ಫಸ್ಟು ನಾವು ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಇಂಡಿಕೇಟರ್, ಆ ಇಂಡಿಕೇಟರ್ ಹೆಸರು ಏನಂತ ಹೇಳಿದ್ರೆ ಬೋಲಿಂಜರ್ ಬ್ಯಾಂಡ್. ನೀವು ಇಂಡಿಕೇಟರಲ್ಲಿ ಬಿ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಏನಂತ ಟೈಪ್ ಮಾಡಿದ್ರೆ ಬರುತ್ತೆ? ಬಿ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಬಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬೋಲಿಂಜರ್ ಬ್ಯಾಂಡ್ ಅಂತ ಒಂದು ಬರುತ್ತೆ. ಆ ಬೋಲಿಂಜರ್ ಬ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಬೋಲಿಂಜರ್ ಬ್ಯಾಂಡ್ ಹೆಂಗಿರುತ್ತೆ ಅಂದರೆ ನಿಮಗೆ ರಬ್ಬರ್ ಬ್ಯಾಂಡ್ ಇಂದಾಗೆ ಇರುತ್ತೆ. ರಬ್ಬರ್ ಬ್ಯಾಂಡ್ ಕೇಳಿದಿರಲ್ವಾ? ರಬ್ಬರ್ ಬ್ಯಾಂಡನ್ನು ಹಿಂಗೆ ಹೇಳಿದ್ರೆ ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೋ ಆ ಥರ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂದರೆ ಈ ಥರ 3 ಇರುತ್ತೆ ನೋಡಿ. ಈ ಥರ ನೀವು ಒಂದು ಹಾಕಿದಾಗ ಈ ಥರ ಒಂದು ಬ್ಯಾಂಡ್ ಬರುತ್ತೆ. ನೋಡಿ ಈ ಥರ ಬಂದಿರುತ್ತೆ. ಈ ಮೇಲ್ಗಡೆ ಇರೋ ಪಾಯಿಂಟ್ ಏನು ಹೇಳಿ? ಅಪ್ಪರ್ ಬೇಬಿ ಅಂದರೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್. ಕೆಳಗಡೆ ಇರೋದು ಲೋವರ್ ಬೋಲಿಂಜರ್ ಬ್ಯಾಂಡ್. ಮಧ್ಯದಲ್ಲಿರೋದು ಸಿಂಪಲ್ ಮೂವಿಂಗ್ ಆವ್ರೇಜ್, SMA. ಹೇಳಿ, ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಆವ್ರೇಜ್ ಆಗಿ ಕ್ಯಾಂಡಲ್ಗಳು ಟಚ್ ಆಗಿ ಹೋಗ್ತಾ ಇರುತ್ತೆ. ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ ಈ ಪಾಯಿಂಟು. ಈ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಏನು ಹೇಳುತ್ತೆ ಅಂದರೆ ಇದೊಂದು ರೆಸಿಸ್ಟೆನ್ಸ್ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ರೆಸಿಸ್ಟೆನ್ಸು, ಕೆಳಗಡೆ ಇರೋದು ಸಪೋರ್ಟ್. ಯೂಶಲಿ ನಾವು ಈ ಸ್ಕ್ಯಾಲ್ಪಿಂಗ್ನ 5 ಮಿನಿಟ್ಸ್ ಟೈಮ್ ಫ್ರೇಮ್ ಆರ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ಮಾಡ್ತೀವಿ. ಎರಡರಲ್ಲೂ ವರ್ಕ್ ಆಗುತ್ತೆ. ಬಟ್ 15 ಮಿನಿಟ್ಸ್ ಮಾಡಿ, 5 ಮಿನಿಟ್ಸು ಮಾಡ್ಬೋದು. ಎರಡರಲ್ಲಿ ಯಾವುದೋ ಮಾಡಿ ಓಕೆನೆ. 5 ಮಿನಿಟ್ಸ್ ಮಾಡಿದ್ರೆ ಓಕೆನೆ, 15 ಮಿನಿಟ್ಸ್ ಮಾಡಿದ್ರು ಓಕೆನೆ. 15 ಮಿನಿಟ್ಸ್ ಮಾಡ್ತಿದ್ರೆ ಸ್ವಲ್ಪ ಸ್ಟಾಪ್ ಲಾಸ್ ದೊಡ್ಡದು ಬರುತ್ತೆ, 5 ಮಿನಿಟ್ಸ್ ಮಾಡ್ತಿದ್ರೆ ಸ್ವಲ್ಪ ಸ್ಟಾಪ್ ಲಾಸ್ ಚಿಕ್ಕದು ಬರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆನಾ? ಸೊ ಇವಾಗ ಈ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಮತ್ತು ಲೋವರ್ ಬೋಲಿಂಜರ್ ಬ್ಯಾಂಡು ಸಿಂಪಲ್ ಮೂವಿಂಗ್ ಆವ್ರೇಜು. ಸೊ ಇಲ್ಲಿ ಇವಾಗ ಈ ಒಂದು ಬೋಲಿಂಜರ್ ಬ್ಯಾಂಡ್ ಒಳಗಡೆ ಹೆಂಗೆ ನಾವು ಸ್ಕ್ಯಾಲ್ಪಿಂಗ್ ಮಾಡೋದು ಅಲ್ವಾ? ಅದೇ ಮ್ಯಾಟರ್ ಇರೋದು, ಹೆಂಗೆ ಸ್ಕ್ಯಾಲ್ಪಿಂಗ್ ಮಾಡೋದು. ಸೊ ಒಂದು ನಾವು ಬೋಲಿಂಜರ್ ಬ್ಯಾಂಡಲ್ಲಿ ಮಾಡ್ತೀವಿ. ಬೋಲಿಂಜರ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ನಾವೊಂದು ಸ್ಕ್ಯಾಲ್ಪಿಂಗ್ ಮಾಡ್ತೀವಿ. ಇನ್ನೊಂದು ನಾವು EMA 5EMA ಅಂತ ಬರುತ್ತೆ. ಅದನ್ನು ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. 5EMA ಅಂದರೆ ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತೇಳಿ. ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್. ಸೊ ಇದರಲ್ಲೂ ಕೂಡ ನಾವೇನು ಮಾಡ್ತೀವಿ? ಸ್ಕ್ಯಾಲ್ಪಿಂಗ್ ಮಾಡ್ತೀವಿ. ಇದು ಇಂಡಿಕೇಟರೇ. ಸೊ ಬೋಲಿಂಜರ್ ಬ್ಯಾಂಡ್ ನೋಡಿಕೊಂಡು ಮತ್ತು EMA ನೋಡಿಕೊಂಡು ನಾವೇನು ಮಾಡ್ಬೋದು? ಸ್ಕ್ಯಾಲ್ಪಿಂಗ್ನ ಮಾಡ್ಬೋದು. ಯೂಶ್ವಲಿ ಫಸ್ಟ್ ನಾವು ಯಾವ್ದ್ರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಹಾಕಿದ್ರೆ ಈ ಥರ ಬರುತ್ತೆ ಅಂತ ಹೇಳಿದ್ದೀನಿ. ಒಂದು ರಬ್ಬರ್ ಬ್ಯಾಂಡ್ ಥರನೇ ಇರುತ್ತೆ. ಲೋವರ್ ಬ್ಯಾಂಡು, ಹೈಯರ್ ಬ್ಯಾಂಡು ಮತ್ತು ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತೇಳಿ. ಇಲ್ಲಿ ಇವಾಗ ನಾವು ಹೆಂಗೆ ಸ್ಕ್ಯಾಲ್ಪಿಂಗ್ ಮಾಡೋದು? ಸೊ ಮ್ಯಾಟ್ರಿಗೆ ಇವಾಗ ಬರೋದು ಡೈರೆಕ್ಟಾಗಿ ಏನು ಮ್ಯಾಟ್ರಿಗೆ ಬರ್ತೀವಿ. ಹಿಂಗೆ ಇವಾಗ ಸ್ಕ್ಯಾಲ್ಪಿಂಗ್ ಮಾಡೋದು.
ಹಿಂಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಈಗ ಒಂದು ಬೋಲಿಂಜರ್ ಬ್ಯಾಂಡ್ ಹಿಂಗೆ ಹೋಗ್ತಾ ಇದೆ, ಹಿಂಗಿದೆ ಹಿಂಗಿದೆ ಈ ಥರ ಹೋಗ್ತಾ ಇರುತ್ತೆ ಮಾರ್ಕೆಟ್. ಯೂಶ್ವಲಿ ಸೈಡ್ ವೇಸ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಿದ್ದು. ಸೈಡ್ ವೇಸ್ ಅನ್ನೋದಕ್ಕಿಂತ ಲೈಟಾಗಿ ಟ್ರೆಂಡ್, ತುಂಬ ಓವರ್ ಟ್ರೆಂಡ್ ಎಲ್ಲ. ಸೈಡ್ ವೇಸ್ ಅಂದಿದ ತಕ್ಷಣ ಸುಮ್ಮನೆ ಚಿಕ್ಕ ಈ ಥರ ಸೈಡ್ ವೇಸ್ ಎಲ್ಲ ಒಂದು ಲೆಕ್ಕಕ್ಕೆ ಟ್ರೆಂಡಲ್ಲಿ ಟ್ರೇಡ್ ಆಗ್ತಿರುತ್ತೆ, ಆ ಕಡೆ ಈ ಕಡೆ ಒಂದು ಝೋನಲ್ಲಿ ಆ ಥರ ಆಗ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಇದ್ರೊಳಗಡೆ ಕ್ಯಾಂಡಲ್ ಟ್ರೇಡ್ ಆಗ್ತಿರುತ್ತೆ ಹಿಂಗೆ ಈ ಥರ ಹಿಂಗೆ ಟ್ರೇಡ್ ಆಗ್ತಿರುತ್ತೆ. ಈ ಥರ ಟ್ರೇಡ್ ಆಗಿದಾಗ ಪ್ರೈಸು ಹಿಂಗೆ ಹೋಗಿರುತ್ತೆ ಮೇಲೆ. ನಾನು ಮೊದಲೇ ಹೇಳಿದ್ದೀನಿ, ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಏನಂತ ಹೇಳಿದ್ದೀನಿ, ರೆಸಿಸ್ಟೆನ್ಸ್ ಅಂತ ಹೇಳಿದ್ದೀನಿ. ಈ ಥರ ಒಂದು ಕ್ಯಾಂಡಲ್ಲು ರೆಸಿಸ್ಟೆನ್ಸ್ಗೆ ಅರ್ಧ ದೇಹ ಈ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ಗಿನ ಮೇಲಕ್ಕೆ ಹೋಗಿರಬೇಕು, ಸ್ವಲ್ಪ ದೇಹ ಕೆಳಗಡೆ ಬಂದಿರಬೇಕು. ಈ ಥರ ನೋಡಿ, ಒಂದು ಕ್ಯಾಂಡಲು ಈ ಲೈನ್ ನಾನೇನು ಬ್ಯಾಂಡ್ ಹಾಕಿದ್ದೀನಿ, ಬ್ಯಾಂಡ್ ಮೇಲ್ಗಡೆ ಸ್ವಲ್ಪ ಕ್ರಾಸ್ ಆಗಿದೆ. ವಿಕ್ ಇದ್ರೂ ನಡೀತದೆ, ಬಾಡಿನೇ ಇರಬೇಕಂತ ಏನಿಲ್ಲ, ಕಡ್ಡಿ ಇದ್ರೂ ಪರವಾಗಿಲ್ಲ. ನಾನು ಬಾಲ ಹಿಡಿದಲ್ಲ, ವಿಕ್ಕು ಟೈಲು ಶ್ಯಾಡೋ ಕ್ಯಾಂಡಲ್ ಕ್ಲಾಸಲ್ಲಿ. ಸೊ ನಿಮಗೆ ವಿಕ್ ಕ್ರಾಸ್ ಆಗಿದ್ರು ಪರವಾಗಿಲ್ಲ, ಈ ಕಡೆನೂ ಅಷ್ಟೇ ಕೆಳಗಡೆ ವಿಕ್ ಇದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಬ್ಯಾಂಡ್ ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ, ಬ್ಯಾಂಡ್ಗೆ ಆ ಕಡೆ ಸ್ವಲ್ಪ ಕ್ಯಾಂಡಲ್ ಹೋಗಿರಬೇಕು, ಈ ಕಡೆ ಸ್ವಲ್ಪ ಕ್ಯಾಂಡಲ್ ಬಂದಿರಬೇಕು. ಇವಾಗ ಇದೇ ನಮಗೆ ಅಲರ್ಟ್ ಕ್ಯಾಂಡಲ್. ಈ ಥರ ಸಿಕ್ಕಿದ್ರೆ ನಾವು ಸ್ಕ್ಯಾಲ್ಪಿಂಗ್ ಮಾಡೋಕ್ಕಾಗೋದು. ಈ ಅಲರ್ಟ್ ಕ್ಯಾಂಡಲ್ ಬಂದಾಗ ಈ ಥರ ಬಂದಿರುತ್ತೆ, ಅದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ, ಇಲ್ಲ 15 ಮಿನಿಟ್ಸ್ ಆದರೂ ಹಾಕೊಳ್ಳಿ ಕ್ಯಾಂಡಲ್, ಎರಡರಲ್ಲಿ ಯಾವ್ದು ಬೇಕಾದ್ರೂ ವರ್ಕ್ ಆಗುತ್ತೆ. ಸೊ ನೀವು 5 ಮಿನಿಟ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ ನೋಡಿ. ಈಗ ಇದೇ ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡಬೇಕು ಗೊತ್ತಾ, ಈ ಮಧ್ಯದಲ್ಲಿ ಇರೋದು ಏನಂತ ಹೇಳಿದೆ ನಾನು, ಸಿಂಪಲ್ ಮೂವಿಂಗ್ ಆವ್ರೇಜ್ SMA. ಯಾವಾಗ ಹಿಂಗೆ ಹೋಗಿರೋ ಕ್ಯಾಂಡಲು ಇಂಡಿಸಿಷನ್ ಇದು ಅಂದರೆ ಒಂಥರ ನಿಮಗೆ ಹೋಗಿ ಒಂದು ಕಡೆ ಸ್ಟ್ರಕ್ ಆಗಿದೆ ಪ್ರೈಸ್ ಅಂತೇಳಿ, ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಟ್ಟಿಲ್ಲ, ಸೆಲ್ಲರ್ ಸ್ವಲ್ಪ ಎಂಟ್ರಿ ಆಗಿದ್ದಾರೆ ಅಂತ. ಯಾವಾಗ ಈ ಕ್ಯಾಂಡಲ್ದು ಹಿಂಗೆ ಲೋ ಬ್ರೇಕ್ ಆಗುತ್ತೋ ನೀವು ಅವಾಗ ಕೆಳಗಡೆ ಬೀಳುತ್ತೆ ಅಂತ ಎಂಟ್ರಿ ಮಾಡಬೇಕು. ಸೊ ನಿಮ್ಮ ಟಾರ್ಗೆಟ್ ಏನು ಗೊತ್ತಾ, ಇಲ್ಲಿ ಸಿಂಪಲ್ ಮೂವಿಂಗ್ ಆವ್ರೇಜ್ ಇದೆ ನೋಡಿ, ಇಲ್ಲಿವರೆಗೂ ಬರ್ತಾನೆ, 2 ಕ್ಯಾಂಡಲ್ 3 ಕ್ಯಾಂಡಲ್ ಬರ್ತಾನೆ. ಕೆಲವೊಮ್ಮೆ ಸಿಂಪಲ್ ಮೂವಿಂಗ್ ಅವ್ರಿಗೂ ಬರಲ್ಲ, ಇಲ್ಲೇ ಹಿಂಗೆ ರಿವರ್ಸ್ ಹೊಡೆದು ಬಿಡ್ತಾನೆ. 70% ಟೈಮು ಈ ಸಿಂಪಲ್ ಮೂವಿಂಗ್ ಆವ್ರೇಜ್ವರೆಗೂ ಬರ್ತಾನೆ, ಅಲ್ಲಿ ನಿಮ್ಮ ಟ್ರೇಡ್ ಮುಗೀತು. ಇಲ್ಲಾಂದರೆ ನಿಮಗೆ ಫೇವರ್ ಆಗಿ 2 ಕ್ಯಾಂಡಲ್ ಬಿತ್ತಾ ಎಕ್ಸಿಟ್ ಆಗ್ಬಿಡಿ. ಯಾಕಂದರೆ ಕೆಲವೊಮ್ಮೆ ಲೈನಿಗೆ ಇಲ್ಲಿ ನೋಡಿ ಸಿಂಪಲ್ ಮೂವಿಂಗ್ ಆವ್ರೇಜ್ಗೆ ಹತ್ತತ್ರ ಬಂದು ಇನ್ನೇನು ಸ್ವಲ್ಪ ಟಾರ್ಗೆಟ್ ಬರಬೇಕು, ಹಂಗೆ ರಿವರ್ಸ್ ಹೊಡೆದು ಮೇಲಕ್ಕೆ ಹೋಗ್ಬಿಡ್ತಾನೆ. ನಮ್ಮ ಪ್ಲ್ಯಾನ್ ಇರೋದೇನೋ 1 or 2 ಕ್ಯಾಂಡಲ್ ಕ್ಯಾಚ್ ಮಾಡಬೇಕು, ಅದೇ ಸ್ಕ್ಯಾಲ್ಪಿಂಗ್ ಅಂದರೆ. ನೀವು ಫುಲ್ಲು ಕಾಯ್ಬೋದು, ಬಟ್ ಟ್ರೆಂಡ್ ಇದ್ದರೆ ನಿಮ್ಗೆ ಇಲ್ಲಿವರೆಗೂ ಬರುತ್ತೆ. ಬಟ್ ಯೂಶಲಿ ಇಲ್ಲೊಂದು ಕ್ಯಾಂಡಲ್ ನಿಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿದ ತಕ್ಷಣ ಕೆಳಗಡೆ ಕ್ರಾಸ್ ಆಯಿತಾ, ನೀವು ಬೀಳಿತಂತೆ ಟ್ರೇಡ್ ತೊಗೊತೀರಾ, ನಿಮಗೆ ಫೇವರ್ ಆಗಿ 2 ಕ್ಯಾಂಡಲ್ ಬಂದರೂ ನೀವು ಎಕ್ಸಿಟ್ ಆಗಬೇಕು. ನಿಮ್ಮ ಸ್ಟಾಪ್ ಲಾಸ್ ಯಾವ್ದು ಗೊತ್ತಾ, ಒಂದೇ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಹೈ ಮೇಲೆ ಸ್ಟಾಪ್ ಲಾಸ್ ಇಡಬೇಕು, ಸುಮ್ಮನೆ ಇರಬೇಕು. ನೋಡಿ ಇಷ್ಟೇ ರಿಸ್ಕ್ ಸ್ಕ್ಯಾಲ್ಪಿಂಗಲ್ಲಿ. 1:2 ರೇಷಿಯೋದಲ್ಲಿ ಸಿಗುತ್ತೆ ನಿಮಗೆ. ₹1 ಸ್ಟಾಪ್ ಲಾಸ್ ಕೊಡೋಕ್ಕೆ ರೆಡಿ ಇದ್ದೀರಾ ಅಂದ್ಕೊಳ್ಳಿ, ₹2 ಲಾಭ ತೊಗೊಬೋದು. ₹100 ಸ್ಟಾಪ್ ಲಾಸ್ ಕೊಡೋಕ್ಕೆ ರೆಡಿ ಇದ್ದೀರಾ ಅಂದರೆ ₹200 ಲಾಭ ಕ್ಯಾಚ್ ಮಾಡ್ಬೋದು. ನಾನು ನಿಮ್ಗೆ ಇದನ್ನ ಮಾಡಿ ತೋರಿಸ್ತೀನಿ ಹೆಂಗಂತೇಳಿ. ಇದನ್ನ ಹೇಳ್ತಿರೋದು, ಯಾವಾಗ ಮೇಲ್ಗಡೆ ಇರೋ ಬ್ಯಾಂಡನ್ನ ಮಾರ್ಕೆಟ್ ಏನಾದ್ರು ಒಂದು ಕ್ಯಾಂಡಲ್ ಈ ಥರ ಕ್ರಾಸ್ ಮಾಡುತ್ತೋ, ಆ ಕ್ಯಾಂಡಲ್ದು ಲೋ ಬ್ರೇಕ್ ಆದಾಗ ಎಂಟ್ರಿ ಮಾಡಿ. ಆ ಕ್ಯಾಂಡಲ್ದು ಲೋ ಬ್ರೇಕ್ ಮಾಡಿದ್ರೆ ಎಂಟ್ರಿ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಇಫ್ ಇನ್ ಕೇಸ್ ಅದೇ ಥರ ಇಲ್ಲೊಂದು ಬಂತು ಅಂದ್ಕೊಳ್ಳಿ, ಇಲ್ಲೊಂದು ಕ್ಯಾಂಡಲ್ ಈ ಥರ ಬಂದಿದೆ, ಇದು ಲೋ ಬ್ರೇಕ್ ಆಗಿಲ್ಲ, ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ಅದೇ ಥರ ಹಿಂಗೆ ಬಂತು, ಅವಾಗೇನು ಮಾಡಿ ಈ ಕ್ಯಾಂಡಲ್ ಹೋಗಿ ಎಂಟ್ರಿ ಮಾಡಿ. ಯಾಕಂದರೆ ಈ ಕ್ಯಾಂಡಲು ನಿಮಗೆ ಲೈನ್ ಕ್ರಾಸ್ ಮಾಡಿದೆಯಲ್ಲ, ಆ ಕಡೆ ಈ ಕಡೆ ಟಚ್ ಮಾಡಿದೆ ಅಲ್ವಾ, ನೀವು ಅದನ್ನು ಕೂಡ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಯಾವುದು ಹಿಂಗೆ ಬಂದಿರುತ್ತೋ ಅದೇ ಅಲ್ಲ. ಇಫ್ ಇನ್ ಕೇಸ್ ಅದನ್ನೇನಾದರೂ ಕ್ರಾಸ್ ಮಾಡಿಲ್ಲ ಇನ್ನೊಂದು ಕ್ಯಾಂಡಲ್ಲು ಅಂತ ಅಂದ್ಕೊಂಡ್ರೆ ಈ ನೆಕ್ಸ್ಟ್ ಕ್ಯಾಂಡಲ್ ಹೋಗಿ ಕೂಡ ನೀವು ಎಂಟ್ರಿ ಮಾಡ್ಬೋದು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿರಬೇಕು, ಅದು ಕೂಡ ಈ ಲೈನ್ ಮೇಲೆ ಈ ಥರ ಬಂದಿರಬೇಕು, ಆವಾಗ ನೀವು ಅದ್ರ ಕೆಳಗಡೆನೂ ಎಂಟ್ರಿ ಮಾಡ್ಬೋದು. ನಿಮಗೆ ಯಾವಾಗ ಈ ಕ್ಯಾಂಡಲ್ದು ಲೋಗೋನ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಮಾಡುತ್ತೋ ಅಲ್ಲಿಂದ ನಿಮ್ಮ ಟಾರ್ಗೆಟ್ ಎಲ್ಲಿವರೆಗೂ ಸಿಂಪಲ್ ಮೂವಿಂಗ್ ಆವ್ರೇಜ್ವರೆಗೂ. ಬಟ್ ಯೂಶ್ವಲಿ 70% ಟೈಮ್ಸ್ ಬರುತ್ತೆ, 30% ಟೈಮ್ ಬರಲ್ಲ. ಏನಾಗುತ್ತೆ ಅಂದರೆ ಇಲ್ಲಿಂದನೇ ರಿವರ್ಸ್ ಹೊಡೆದು ಬಿಡ್ತಾರೆ. ಇನ್ನೇನು ಹತ್ತತ್ರಕ್ಕೆ ಬರಬೇಕಲ್ಲಿ, ಅಲ್ಲಿಂದನೇ ರಿವರ್ಸ್ ಹೊಡೆದು ಬಿಡುತ್ತೆ. ಕ್ಲಿಯರಾ? ಇನ್ನೊಂದು, ಇದನ್ನು ಈ ಥರ ಸ್ಟಾಕ್ಸ್ ಮೇಲೆ ಮಾಡೋಂಗಿಲ್ಲ. ಯಾವ ಥರ ಅಂತ ಹೇಳಿದ್ರೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿರುತ್ತಲ್ಲಿ ಅವತ್ತಿನ ದಿನ ಮಾಡೋಂಗಿಲ್ಲ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿರೋ ಸ್ಟಾಕ್ಸ್ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ರಿಸಲ್ಟಿಗೆ ಬಂದು ರಿಸಲ್ಟ್ ಮೇಲೆ ರಿಯಾಕ್ಟ್ ಆಗ್ತಿರುತ್ತೆ, ನೀವೇನು ಮಾಡಿದ್ರು ವರ್ಕ್ ಆಗೋಲ್ಲ. ಏನು ನಾರ್ಮಲಾಗಿ ಟ್ರೇಡ್ ಆಗ್ತಿರುತ್ತಲ್ವ, ಆ ಥರ
ಇನ್ನು ನೀವು ನಾರ್ಮಲ್ ಟ್ರೇಡ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಯಾವ ಸ್ಟಾಕ್ ಮೇಲೆ ಮಾಡ್ತೀರಂದ್ರೆ ಹೈ ಬೆಟಾ ಸ್ಟಾಕ್ಸ್. ಹೈ ಬೆಟಾ ಅಂದರೆ ಜಾಸ್ತಿ ವಾಲ್ಯೂಮ್ ಇರೋ ಸ್ಟಾಕ್ಸು, ಡೈಲಿ ಜಾಸ್ತಿ ಪರ್ಸೆಂಟೇಜ್ ಟ್ರೇಡ್ ಆಗುತ್ತೆ. ಆ ಥರ ಸ್ಟಾಕಲ್ಲಿ ನಾವು ಹೋಗಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಲೆ ಕೆಳಗೆ ಅಂತ ತುಂಬ ಟ್ರೇಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಹೈ ಬೆಟಾ ಸ್ಟಾಕ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸು, ಶ್ರೀರಾಮ್ ಫಿನಾನ್ಸು, ಈ ಥರ ಇವೆಲ್ಲ ಹೈ ಬೆಟಾ ಸ್ಟಾಕ್ಸು. ಇದು ಬೇಗ ತುಂಬ ಮೂವ್ಮೆಂಟ್ ಆಗುತ್ತೆ. ನೋಡೋಣ ಇಲ್ಲಿ ಹೈ ಬೆಟಾ ಸ್ಟಾಕ್ಸ್ ಇನ್ನು ಯಾವುದಾದ್ರು ಎಕ್ಸಾಂಪಲ್ ಇದೆ ಅಂತೇಳಿ. ಹೈ ಬೆಟಾ ಸ್ಟಾಕ್ಸ್ NSE ಅಂತ ಟೈಪ್ ಮಾಡಿ. ನೋಡಿ ಇಲ್ಲಿ ಇರೋದೆಲ್ಲ ಹೈ ಬೆಟಾ ಸ್ಟಾಕ್ಸ್ ಏನು, ಅದಾನಿ ಪೋರ್ಟ್ಸು, ಗೋದ್ರೇಜ್ ಪ್ರಾಪರ್ಟೀಸು, NCC, DLF, ನ್ಯಾಷನಲ್ ಅಲ್ಯೂಮಿನಿಯಮು, ಮತ್ತು ನಿಮಗೆ ಇದು ಬರುತ್ತೆ ಅದು ಡಿಕ್ಸಾನ್ ಟೆಕ್ನಾಲಜೀಸು, ಇವೆಲ್ಲ ನಿಮಗೆ ಹೈ ಬೆಟಾ ಸ್ಟಾಕ್ಸ್ ಏನೇ. ಸೊ ಅದು ಬಿಟ್ಟು ಬೇರೆ ವೆಬ್ಸೈಟ್ಸಲ್ಲೂ ನೋಡ್ಬೋದು. ನೋಡಿ ಇಲ್ಲೇ ಇದೆ, ಸ್ಕ್ರೀನರಲ್ಲಿ ಕೂಡ ಇದೆ. ಇದರಲ್ಲಿ ಎಲ್ಲ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರೋದು ಯಾವುದು ನಮಗೆ ಯಾವ್ದು ಬೇಕಂತ ಹೇಳಿದ್ರೆ ಯೂಶ್ವಲಿ ನಾವು ಯೂಸ್ ಮಾಡೋದು ನಿಫ್ಟಿ 50. ಸೊ ನಿಫ್ಟಿ ಅನ್ನೋದು ನಮ್ಗೆ ಇಲ್ಲಿ ಸಿಗಲ್ಲ. ಸೊ ನಿಫ್ಟಿ ಅನ್ನೋ ವರ್ಡ್ ಥರ ನಮ್ಗೆ ಇಲ್ಲಿ ಸಿಗಲ್ಲ. ಸೊ ಬೇರೆ ವೆಬ್ಸೈಟ್ನ ಕೂಡ ಯೂಸ್ ಮಾಡ್ಬೋದು. ಅದೇ ಒಂದಕ್ಕೆರಡು ಬೇಕಾದ್ರೆ ನೀವು ಬೇರೆ ನೋಡ್ಕೋಬೋದು. ಬೇಕಾದ್ರೆ ಬೇರೆ ವೆಬ್ಸೈಟ್ಸ್ನ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಸಿಕ್ತು ನೋಡಿ, ದನ್ ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಕ್ಲಿಯರಾಗಿ ಸಿಕ್ತು ನೋಡಿ. ಅದಾನಿ ಪೋರ್ಟ್ಸು, ಗೋದ್ರೇಜ್ ಪ್ರಾಪರ್ಟೀಸು, ಇದು ನೋಡಿ ಆಲ್ರೆಡಿ NSE ವೆಬ್ಸೈಟಲ್ಲೇ ಇತ್ತು. NCC, ನಾಲ್ಕು, DLF, ಇಂಡಸ್ಇಂಡ್ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ಈ ಥರ ಸ್ಟಾಕ್ಸಲ್ಲಿ ನೀವು ಈ ಥರ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಸ್ಟಾಕ್ಸ್ಗಳು ತುಂಬ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆಗಿ ಇರೋ ಸ್ಟಾಕಲ್ಲಿ ಮಾಡಿದ್ರೇ ವರ್ಕ್ ಆಗೋದು, ಇಲ್ಲಂದರೆ ವರ್ಕ್ ಆಗೋಲ್ಲ. ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ ಇದು ಹೆಂಗಂತೇಳಿ. ಈ ಥರ ಹಿಂಗೆ ಬ್ಯಾಂಡ್ ಹೋಗಿದೆ, ಈ ಥರ ರಬ್ಬರ್ ಬ್ಯಾಂಡ್ ಹೋಗಿರುತ್ತೆ. ಇಲ್ಲಿಂದ ಹಿಂಗೆ ಕ್ಯಾಂಡಲ್ ಹಿಂಗೆ ಹೋಗಿದೆ ಅಂತ ಹೇಳ್ತಿದ್ದೀನಿ. ಈ ಥರ ಹೋಗಿರಬೇಕಾದಾಗ ಒಂದು ಕ್ಯಾಂಡಲು ಈ ಥರ ಲೈನ್ನ ಹಿಂಗೆ ಕ್ರಾಸ್ ಮಾಡಿ ಆ ಕಡೆ ಎರಡು ಕಡೆನೂ ಲೈನ್ನ ಕ್ರಾಸ್ ಮಾಡಿರುತ್ತೆ. ಈ ಕಡೆನೂ ಬಂದಿರುತ್ತೆ, ಆ ಕಡೆನೂ ಹೋಗಿರುತ್ತೆ. ಸೊ ಈ ಥರ ಕ್ಯಾಂಡಲ್ ಬಂದಾಗ ಯಾವಾಗ ಈ ಕ್ಯಾಂಡಲ್ದು ಕೆಳಗಡೆ ಲೋ ಬ್ರೇಕ್ ಆಗುತ್ತೋ ಆವಾಗ ಕೆಳಗಡೆ ಬೀಳುತ್ತೆ ಅಂತ ಸೆಲ್ ಮಾಡ್ಬೋದು, ಎಂಟ್ರಿ ಮಾಡಿ. ಇಲ್ಲಾಂದರೆ ಪುಟ್ ಆದರೂ ಬೈ ಮಾಡ್ಬೋದು. ಪುಟ್ ಬೈ ಮಾಡಿದಾಗ ವಾಪಸ್ ಎಲ್ಲಿಂದ ಕೆಳಗಡೆ ನೀವು ಇಲ್ಲಿವರೆಗೂ ಬರೋವರೆಗೂ ಇಟ್ಕೋಬೋದು. ಇದೇ ಕ್ಯಾಂಡಲ್ ಹೈ ನಿಮ್ಮ ಸ್ಟಾಪ್ ಲಾಸ್. ಯಾವಾಗ ಈ ಕ್ಯಾಂಡಲ್ ಹೈ ಕ್ರಾಸ್ ಆಗುತ್ತೋ ನೀವು ಬೈ ಮಾಡಿರೋ ಪುಟ್ನ ತೆಗೆದುಬಿಡಿ, ಸಾಕು. ಅಷ್ಟೇ, ಒಂದೇ ಕ್ಯಾಂಡಲ್ ಸ್ಟಾಪ್ ಲಾಸು, ಅದ್ರ ಮೇಲೆ ಇಟ್ಕೊಳ್ಳೋಂಗಿಲ್ಲ. ಈ ಸಿಂಪಲ್ ಮೂವಿಂಗ್ ಆವ್ರೇಜ್ವರೆಗೂ ಬರ್ತಾನೆ. ನಿಮಗೆ ಫೇವರಾಗಿ 2 ಕ್ಯಾಂಡಲ್ ಬಿದ್ದರೂ ಕೂಡ ಟಕ್ ಅಂತ ಎಕ್ಸಿಟ್ ಆಗ್ಬಿಡಿ. ಸ್ಕ್ಯಾಲ್ಪಿಂಗ್ ಅಂದರೆ ಅದೇ, ಜಾಸ್ತಿ ಕಾಯಬಾರ್ದು. ನಿಮಗೆ ಫೇವರಾಗಿ ನೀವು ತಗೊಂಡಿರೋ ಟ್ರೇಡ್ಗೆ ಫೇವರಾಗಿ 1 ಕ್ಯಾಂಡಲ್ 2 ಕ್ಯಾಂಡಲ್ ಚೆನ್ನಾಗಿ ದೊಡ್ಡದಾಗಿ ಬಂದರೂ ಕೂಡ ಟಕ್ ಅಂತ ತಗೊಂಡು ಎಕ್ಸಿಟ್ ಆಗಿಬಿಡ್ಬೇಕು. ಇದನ್ನೇ ಸ್ಕ್ಯಾಲ್ಪಿಂಗ್ ಅಂತ ಕರೆಯೋದು. ಅದೇ ರೀತಿ ನೀವು ಬುಲ್ಲಿಶಲ್ಲೂ ಇದೇ ಥರ ನೋಡಿ. ಇಲ್ಲಿಂದ ಏನಾಗಿರುತ್ತೆ, ಪ್ರೈಸಿಂಗ್ ವಾಪಸ್ ಕೆಳಗಡೆ ಬಂದಿರುತ್ತೆ. ಈ ಥರ ಕೆಳಗಡೆ ಬಂದು ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಈ ಥರ ಹಿಂಗೆ ಬಂದಿರುತ್ತೆ, ಹ್ಯಾಮರ್ ಥರ ಏನೋ ಒಂದು ಬಂದಿರುತ್ತೆ. ಅಂದರೆ ಬಾಡಿ ಈ ಕಡೆನೂ ಕ್ರಾಸ್ ಆಗಿ ಈ ಕಡೆನೂ ಕ್ಯಾಂಡಲ್ ಕ್ರಾಸ್ ಆಗಿದೆ, ಆ ಕಡೆನೂ ಕ್ರಾಸ್ ಆಗಿದೆ. ಅಂದರೆ ಏನಾಯಿತು, ಪ್ರೈಸ್ ಕೆಳಗಡೆ ಸಪೋರ್ಟ್ನ ಬ್ರೇಕ್ ಮಾಡೋಕ್ಕೆ ನೋಡ್ತು, ವಾಪಸ್ ಮೇಲ್ಗಡೆನೇ ಕ್ಲೋಸ್ ಕೊಟ್ಟಿದೆ ನೋಡಿ. ನೀವು ಈ ಕ್ಯಾಂಡಲ್ದು ಹೈನ ಏನಾದರೂ ಮಾರ್ಕೆಟ್ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಆಗ ಕಾಲ್ ಬೈ ಮಾಡಿ. CE ಇಂಟ್ರಾಡೇಲೂ ಬೈ ಮಾಡ್ಕೋಬೋದು, ಇಲ್ಲ ಸ್ಟಾಕ್ ಆದರೂ ಬೈ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸ್ಟಾಕಲ್ಲಿ ಇಂಟ್ರಾಡೇ ಮಾಡ್ಬೋದು, ಇಲ್ಲ ಆಪ್ಷನ್ಸಲ್ಲಿ ಕಾಲ್ ಆದರೂ ಬೈ ಮಾಡ್ಕೋಬೋದು. ಇದೇ ಕ್ಯಾಂಡಲ್ಲು ನಿಮ್ಮ ಸ್ಟಾಪ್ ಲಾಸ್. ಇಲ್ಲಿಂದ ಸಿಂಪಲ್ ಮೂವಿಂಗ್ವರೆಗೂ ನಿಮ್ಮ ಟಾರ್ಗೆಟ್, ಸಿಂಪಲ್ ಮೂವಿಂಗ್ ಆವ್ರೇಜ್ವರೆಗೂ ನಿಮ್ಮ ಟಾರ್ಗೆಟು. ಸೊ ನಿಮಗೆ ಫೇವರಾಗಿ ಏನಾದರೂ 2 ಕ್ಯಾಂಡಲ್ ದೊಡ್ಡದಾಗಿ ಬಂತಾ ಎಕ್ಸಿಟ್ ಆಗಿ ಸಾಕು. ಅಲ್ಲಿವರೆಗೂ ಬರೋದೇನು ಕಾಯೋಕ್ಕೂ ಹೋಗ್ಬಿಡಿ. 2 ಕ್ಯಾಂಡಲ್ ನಿಮಗೆ ಫೇವರಾಗಿ ಬಂತಂದರೆ ತಗೊಂಡು ಎಕ್ಸಿಟ್ ಆಗಿ. ಯಾಕೆ ಕಾಯ್ತೀರಾ? ನಾನೇ ಹೇಳ್ತಿದ್ದೀನಲ್ಲ, ಸಿಂಪಲ್ ಮೂವಿಂಗ್ ಆವ್ರೇಜ್ವರೆಗೂ ಕೆಲವೊಮ್ಮೆ ಬರಲ್ಲ, ಆಟ ಆಡಿಸ್ಬಿಡ್ತಾರೆ. 70% ಟೈಮ್ ಬರ್ತಾನೆ ಅಲ್ಲಿವರೆಗೂ, ಮತ್ತು ನಿಮಗೆ 30% ಟೈಮ್ ಏನೋ ಅಲ್ಲಿವರೆಗೂ ಬರಲ್ಲ. ಅಂದರೆ ಹಿಂಗೆ ಹೋಗಿರೋ ಪ್ರೈಸು ವಾಪಸ್ ಹಿಂಗೆ ತಂದುಬಿಡ್ತಾನೆ ಕೆಳಗಡೆ. ಸೊ ಅದಕ್ಕೆ ನಿಮಗೆ ಟಕ್ ಅಂತ 2 ಪಾಯಿಂಟ್ ಬಂತಾ, 2 ಕ್ಯಾಂಡಲ್ ಬಂತಾ,
ನೀವು ಬೈ ಮಾಡಿರೋ ಕಾಲ ಪುಟ್ಟಲ್ಲ ನಿಮಗೆ 500 400 ಬಂದೇ ಇರುತ್ತೆ, ಅಷ್ಟು ಬೇಗ ಬಂದಿರುತ್ತೆ. 300 ರೂಪಾಯಿನ 400 ರೂಪಾಯಿನ ಬಂದಿರುತ್ತೆ. ಟಕ್ ಅಂತ ಅದನ್ನ ಬುಕ್ ಮಾಡಿಕೊಂಡು ಎಕ್ಸಿಟ್ ಆಗಿಬಿಡಿ, ಕಾಯಕ್ಕೆ ಹೋಗ್ಬಾರ್ದು. ಡಿಸಿಪ್ಲಿನ್ ಇರಬೇಕು ಮೈನಾಗಿ. 4-5 ಟ್ರೇಡು 10 ಟ್ರೇಡ್ ಎಲ್ಲ ಮಾಡಬೇಡಿ. ಕರೆಕ್ಟಾಗಿ ಆಪರ್ಚುನಿಟಿ ಸಿಕ್ಕಿದ್ರೆ 2 ಟ್ರೇಡು, ನೀವು 2ರಿಂದ 3 ಟ್ರೇಡ್ ಮಾಡಿಬಿಟ್ರೆ ಸಾಕು. ಅದಕ್ಕಿಂತ ಏನು ಬೇಡ ನಿಮಗೆ. 2ರಿಂದ 3 ಟ್ರೇಡ್ ನೀವು ಈ ಥರ ಕ್ಯಾಚ್ ಮಾಡಿಬಿಟ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ಒಂದ್ಸಲ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲೊಂದ್ಸಲ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡಿ. ಯಾವುದು ಹೈ ಬೇಟಾ ಸ್ಟಾಕು? ಗೋದ್ರೇಜ್ ಪ್ರಾಪರ್ಟೀಸಿಗೆ ಹೋಗೋಣ. ಗೋದ್ರೇಜ್ ಪ್ರಾಪರ್ಟೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋ ಸ್ಟಾಕ್ಸ್ ಮೇಲೆ ಮಾಡಕ್ಕೆ ಹೋಗ್ಬೇಡಿ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಸ್ಕ್ಯಾಲ್ಪಿಂಗ್ ಮಾಡೋದೇ 5 ನಿಮಿಷ 15 ನಿಮಿಷ ಅಷ್ಟೇ, ಜಾಸ್ತಿ ಎಲ್ಲ ಮಾಡಲ್ಲ. ಈಗ ಇಲ್ಲಿ ನಾವು ಇಂಡಿಕೇಟರ್ಗೆ ಹೋಗ್ಬಿಟ್ಟು ಏನಂತ ಹಾಕಬೇಕು, BB ಅಂತ ಟೈಪ್ ಮಾಡಿ. ಬೋಲಿಂಜರ್ ಬ್ಯಾಂಡ್ ಅಂತ ಬರುತ್ತೆ, ಇಲ್ಲಿ ನೋಡಿ ಬಂತಾ, ಕ್ಲಿಕ್ ಮಾಡಿ, ಬಂದಿದ್ಯಾ? ಸೊ ಇದೇ ಬೋಲಿಂಜರ್ ಬ್ಯಾಂಡ್ ಅಂತ ಹೇಳಿದ್ರೆ, ಬೋಲಿಂಜರ್ ಬ್ಯಾಂಡ್. ಇವಾಗ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಬ್ಯಾಂಡ್ ಏನಾಗ್ತೈತೆ ಇಲ್ಲಿ. ಬ್ಯಾಂಡ್ ಬಗ್ಗೆನೂ ಸ್ವಲ್ಪ ನಿಮಗೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಈ ಬ್ಯಾಂಡು ಚಿಕ್ಕದಾಗಿ ಇತ್ತು ಅಂದ್ಕೊಳ್ಳಿ, ಈ ಥರ ಹಿಂಗೆ, ಇದು ಸೈಡ್ ವೇಸ್ ಆಗಿರುತ್ತೆ. ಇದೇ ಏನಾದರೂ ಬ್ಯಾಂಡ್ ಆ ಕಡೆ ಈ ಕಡೆ ಹಿಂಗೆ ಎಕ್ಸ್ಪೆಂಡ್ ಆಯ್ತು ಅಂದರೆ ಒಂದು ಕಡೆ ಟ್ರೆಂಡಿಗೆ ಸ್ಟಾರ್ಟ್ ಆಗ್ತೈತೆ ಮಾರ್ಕೆಟ್ ಅಂತೇಳಿ. ರಬ್ಬರ್ ಬ್ಯಾಂಡ್ ನಾವು ಹೇಳ್ತೀವಲ್ಲ, ಎಳ್ದಂಗೆ ಯಾವ ಕಡೆ ಇರುತ್ತೋ ಆ ಕಡೆನೇ ಟ್ರೆಂಡ್ ಇರುತ್ತೆ ಅಂತೇಳಿ. ಇಫ್ ಇನ್ ಕೇಸ್ ಇದನ್ನು ಹಿಂಗೆ ಮಾರ್ಕೆಟ್ ಕ್ರಾಸ್ ಆದರೆ ಸ್ವಲ್ಪ ಹೊತ್ತು ಹಿಂಗೆ ಇರೋ ಚಾನ್ಸಸ್ ಇರುತ್ತೆ ಬ್ಯಾಂಡು. ಬಟ್ ನಾವು ಯೂಶ್ವಲಿ ಎಕ್ಸ್ಪ್ಯಾಂಡ್ ಆಗಿರೋ ಬ್ಯಾಂಡಲ್ಲಿ ಮಾಡೋದಕ್ಕಿಂತ ನಾರ್ಮಲಾಗಿ ಹಿಂಗಿರೋ ಬ್ಯಾಂಡಲ್ಲೇ ಮಾಡಬೇಕು. ತೀರಾ ಹಿಂಗೆ ಹೋಗ್ತಿರೋ ಬ್ಯಾಂಡಲ್ಲೆಲ್ಲ ಮಾಡಬಾರ್ದು. ಟ್ರೆಂಡಲ್ಲಿ ಇರ್ತದೋ ನಮ್ಗೆ ಯಾವತ್ತಿದ್ರು ಹಿಂಗೆ ಹೋಗಿ ಹಿಂಗೆ ಬಂದಿರೋದು, ಹಿಂಗೋಗಿರೋದು ಈ ಥರದಲ್ಲೇ ಮಾಡಬೇಕು. ಈಗ ಚಾರ್ಟಲ್ಲಿ ಅಬ್ಸರ್ವ್ ಮಾಡೋಣ. ನೋಡಿ ಇದನ್ನು ನಾವು ಸೈಡ್ ವೇಸ್ ಬ್ಯಾಂಡ್, ತುಂಬ ಚಿಕ್ಕ ಬ್ಯಾಂಡು, ನಾವೇನು ಟ್ರೇಡ್ ತೊಗೊಳ್ಳಲ್ಲ. ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರಲಿ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದ್ರೆ ನಮಗೆ ಲೆಂತ್ ಸಿಗುತ್ತೆ. ನಿಮ್ಗೆ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಬುಲ್ಲಿಶ್ ಟ್ರೇಡ್ ಸಿಕ್ಕಿದೆ ನೋಡಿ. ಇಲ್ಲಿಂದ ಫಾಲಕ್ಕ ಬಂತ. ಈ ಮೇಲ್ಗಡೆ ಇರೋ ಲೈನು ಅಪ್ಪರ್ ಬೋಲಿಂಜರ್ ಬ್ಯಾಂಡು, ಮಧ್ಯದಲ್ಲಿರೋ ಬ್ಲೂ ಲೈನು ನಿಮ್ಗೆ ಏನಂತ ಹೇಳಿದ್ದೀನಿ, ಸಿಂಪಲ್ ಮೂವಿಂಗ್ ಆವರೇಜ್. ಕೆಳಗಡೆ ಇರೋದು ಲೋವರ್ ಬೋಲಿಂಜರ್ ಬ್ಯಾಂಡ್. ಇವಾಗ ಇಲ್ಲಿ ಏನಾಗಿದೆ, ಒಂದು ಕ್ಯಾಂಡಲ್ ಲಾಸ್ಟಿಗೆ ಹಿಂಗಿಂದ ಬೀಳ್ತಾ ಬಂದಾಗ ಈ ಕ್ಯಾಂಡಲ್ ನೋಡಿ ಲೈನ್ನ ಕ್ರಾಸ್ ಮಾಡಿ ಕೆಳಗಡೆನೂ ಹೋಗೈತೆ, ಲೈನಿನ ಮೇಲ್ಗಡೆನೂ ಬಂದೈತೆ ನೋಡಿ. 2 ಕಡೆನೂ ಟ್ರೇಡ್ ಆಗೈತೆ ಲೈನ್ನ. ನಾನು ಇದನ್ನ ಹೇಳಿದ್ದೆ, ಇದನ್ನ ಅಲರ್ಟ್ ಕ್ಯಾಂಡಲ್ ಅಂತ ಕರೆಯೋದು. ಈ ಅಲರ್ಟ್ ಕ್ಯಾಂಡಲ್ ಎಲ್ಲಿದೆ ನೋಡಿ. ಇವಾಗ ನಾನು ಈ ಅಲರ್ಟ್ ಕ್ಯಾಂಡಲ್ಲು ಇಲ್ಲಿದೆ ನೋಡಿ ಪ್ರೈಸ್. ಸೊ 2170 ರೂಪಾಯಿ, 2171 ರೂಪಾಯಿ ಇದೆ. 2171 ರೂಪಾಯಿ ಕ್ರಾಸ್ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಬೈ ಬುಲ್ಲಿಶ್ಗೆ ನೋಡಿ. ನಾನು ಹೇಳ್ದಂಗೆ ಇಲ್ಲಿಂದ ಇಲ್ಲಿ ಬೈ ಮಾಡಿಸ್ಕೊಂಡು ನೋಡಿ, ಸಿಂಪಲ್ ಮೂವಿಂಗ್ ಆವರೇಜ್ವರೆಗೂ ಬಂತು ನೋಡಿ. ಕಾಣಿಸಿದ್ಯಾ? ಬಂತು ನೋಡಿ. ನಮ್ಮ ಸ್ಟಾಪ್ ಲಾಸ್ ಯಾವುದು? ಇದೇ ಕ್ಯಾಂಡಲ್ಲು, ಒಂದೇ ಕ್ಯಾಂಡಲ್ ಸ್ಟಾಪ್ ಲಾಸ್, ಚಿಕ್ಕ ರಿಸ್ಕು ನೋಡಿ. ಯಾವುದಾದ್ರೂ ಟ್ರೇಡ್ ಹಾಕ್ಬಿಟ್ಟು ಎಷ್ಟೆಷ್ಟೋ ಕಳ್ಕೊಂಡಿರ್ತೀರಾ, ಇಷ್ಟೇ ಒಂದೇ ಕ್ಯಾಂಡಲ್ ರಿಸ್ಕು. ಎಷ್ಟೆಷ್ಟೋ ಟ್ರೇಡ್ ಮಾಡಿ ಏನೇನೋ ಲಾಸ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ರಿಸ್ಕ್ ಇರೋದೇ ಬರೀ ಒಂದೇ ಕ್ಯಾಂಡಲು. ನಿಮ್ಗೆ ಈ ಕ್ಯಾಂಡಲ್ ಹೈ ಕ್ರಾಸ್ ಆಗಿದ ತಕ್ಷಣ ಎಂಟ್ರಿ ಸಿಕ್ತು, ನಿಮ್ಗೆ ಟಾರ್ಗೆಟು ಬಂತು. ಎಷ್ಟು ಪಾಯಿಂಟ್ ಬಂದಿದೆ ನೋಡಿ, 20 ಪಾಯಿಂಟು. ನೀವೇನಾದರೂ ಒಂದು 100 ಶೇರ್ ಇಂಟ್ರಾಡೇಲಿ ಬೈ ಮಾಡಿದ್ದಿದ್ರೆ 20 ಪಾಯಿಂಟ್ ಹೋಗಿದ್ರೆ ನಿಮ್ಗೆ 2000 ರೂಪಾಯಿ ಬಂದ್ಬಿಟ್ಟಿರೋದು. 100 ಶೇರ್ ಇಂಟ್ರಾಡೇಲಿ ನೀವು ಬೈ ಮಾಡ್ಕೊಂಡು ಇಲ್ಲಿವರೆಗೂ 20 ಪಾಯಿಂಟ್ ಹೋಗಿರೋದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 2000 ರೂಪಾಯಿ ಬಂದ್ಬಿಟ್ಟಿರೋದು. 100 × 20 ಅಂತ ಹೇಳಿದ್ರೆ ಆಲ್ಮೋಸ್ಟ್ 2000 ಆಗಿರೋದು. ಇದೇ ಗೋದ್ರೇಜ್ ಪ್ರಾಪರ್ಟೀಸ್ ಇದು. ನೀವು ಒಂದು ಕಾಲ್ ಆಪ್ಷನ್ ಬೈ ಮಾಡಿದ್ರೂ ಸಾಕು, ಇದನ್ನ ಕ್ರಾಸ್ ಆಗ್ತಿದ್ದಾಗೇನೆ ಕಾಲ್ ಆಪ್ಷನ್ ಬೈ ಮಾಡ್ಬಿಡೋದು. ನೀವು ಯಾವ ಕ್ಯಾಂಡಲ್ ಎಂಟ್ರಿ ಆಗಿದ್ರೋ ಅದೇ ಕ್ಯಾಂಡಲ್ ಹೋಗಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ರೆ, ಸೊ 1-2 ಕ್ಯಾಂಡಲ್ ಹಿಂಗೆ ಹೋಗ್ತಿದ್ದಂಗೆ ನಿಮ್ಗೆ ಏನು ಬಂದೈತೋ ಅದನ್ನು ತಗೊಂಡು ಎಕ್ಸಿಟ್ ಆಗಿಬಿಡೋದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ, ಬೇರಿಶ್. ಸೊ ಹಿಂಗೆ ಹೋಯ್ತಲ್ಲ ಕ್ಯಾಂಡಲು ನೋಡಿ. ಈ ಕ್ಯಾಂಡಲು, ಈ ಗ್ರೀನ್ ನೋಡಿ, ಲೈನಿನ ಕೆಳಗಡೆನೂ ಬಂದೈತೆ, ಲೈನಿನ ಮೇಲ್ಗಡೆನೂ ಹೋಗೈತೆ. ನಾನು ಯಾವಾಗ ಎಂಟ್ರಿ ಅಂತ ಹೇಳಿದ್ದು, ಆ ಲೈನ್ ಮೇಲೆ ಕ್ರಾಸ್ ಮಾಡೋ ಕ್ಯಾಂಡಲ್ ಲೋ ಇದೆ ಗೊತ್ತಾ, ಲೋ ಕೆಳಗಡೆ ಬಂದ್ರೇ ಎಂಟ್ರಿ. ಇಲ್ಲಿ ನೋಡಿ, ಇದನ್ನ ಮಾರ್ಕೆಟನ್ನು ಕ್ರಾಸ್ ಮಾಡಿದ್ರೆ ನಮ್ಮ ಎಂಟ್ರಿ ಅಂತ ಹೇಳಿದ್ದು. ಕ್ರಾಸ್ ಆಗಿದೆಯಾ? ಆಗಿಲ್ಲ. ನೆಕ್ಸ್ಟ್ ಈ ಕ್ಯಾಂಡಲ್ ನೋಡಿ, ಇದು ಮೇಲ್ಗಡೆನೇ ಬಂದಿತ್ತು. ಇದನ್ನ ಲೋ ಮಾರ್ಕೆಟ್ ಲೋ ಕ್ರಾಸ್ ಮಾಡಿದೆ ನೋಡಿ. ಆ ಕ್ಯಾಂಡಲ್ ಕ್ರಾಸ್ ಮಾಡ್ತು.
ನೋಡಿ ಈ ಕ್ಯಾಂಡಲ್ ಲೋ ಕ್ರಾಸ್ ಆಗಿದ್ರೆ ನಮಗೆ ಎಂಟ್ರಿ, ಬಟ್ ಈ ಕ್ಯಾಂಡಲ್ ಕ್ರಾಸ್ ಆಗಿಲ್ಲ. ಇನ್ನೊಂದು ಕ್ಯಾಂಡಲ್ ನೋಡಿ, ಇದು ಆ ಕಡೆ ಈ ಕಡೆ ಬ್ಯಾಂಡ್ ಮೇಲ್ಗಡೆ ಬಂತು. ಸೊ ಈ ಕ್ಯಾಂಡಲ್ ಲೋ ನೋಡಿ, ಇದೇ ಗ್ರೀನ್ ಕ್ಯಾಂಡಲ್ದು ಲೋ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆಯಿತು ನೋಡಿ, ಬ್ರೇಕ್ ಆಯಿತಾ, ಬ್ರೇಕ್ ಆಗಿದ್ದ ಜಾಗದಿಂದ ಬಿತ್ತು ನೋಡಿ, ಬಿತ್ತಾ ಅಷ್ಟೇ. ಸ್ಕ್ಯಾಲ್ಪಿಂಗ್ 2 ಕ್ಯಾಂಡಲ್ ಬಿತ್ತಾ ಟಕ್ ಅಂತ ಕ್ಯಾಚ್ ಮಾಡಬೇಕು, ಎಕ್ಸಿಟ್ ಆಗಬೇಕು, ನೋಡೋಕ್ಕೆ ಹೋಗ್ಬಾರ್ದು. ಸೊ ಸರ್ ಇದೆಲ್ಲ ಟೈಮು ವರ್ಕ್ ಆಗುತ್ತಾ? ಎಲ್ಲ 2-3 ಸ್ಟಾಪ್ ಲಾಸು ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಮೆಜಾರಿಟಿ ಆಫ್ ದ ಟ್ರೇಡ್ ನಿಮ್ಗೆ ವಿನ್ನಿಂಗ್ ಇರುತ್ತೆ. 6-7 ಟ್ರೇಡ್ ವಿನ್ ಆಗುತ್ತೆ, 10 ಟ್ರೇಡಲ್ಲಿ ಒಂದು 2-3 ಸ್ಟಾಪ್ ಲಾಸು ಹೊಡಿತದೆ. ಟೆಕ್ನಿಕಲಿ ನೀವು ಕರೆಕ್ಟಾಗಿ ಎಲ್ಲಿ ಎಂಟ್ರಿ ಮಾಡಬೇಕನ್ನೋದು ಗೊತ್ತಾಗಬೇಕು ಅಷ್ಟೇ. ಬೋಲಿಂಜರ್ ಬ್ಯಾಂಡಲ್ಲಿ ಇಲ್ಲಿ ನೋಡಿ, ನಾನು ಎಕ್ಸ್ಪ್ಯಾಂಡ್ ಆಗ್ತಾ ಇರೋ ಬ್ಯಾಂಡ್ ಹಿಂಗೆ ಹೋಗ್ತಾ ಇರುತ್ತಲ್ಲ, ಅದರಲ್ಲಿ ಮಾಡಬೇಡಿ ಅಂತ ಹೇಳಿದೆ. ಸೊ ಇಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ, ನಮಗೆ ಎಂಟ್ರಿನೇ ಸಿಕ್ಕಿಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಲೈನ್ಗೆ ಯಾವುದು ಟಚ್ ಆಗಿಲ್ಲ ಕ್ಯಾಂಡಲ್ ನೋಡಿ, ಅಲ್ಲಿ ಎಂಟ್ರಿ ಇಲ್ಲ ಅಂತ ಅರ್ಥ. ಇಲ್ಲಿ ಯಾವುದೂ ಎಂಟ್ರಿನೂ ಮಾಡಿಸಿಲ್ಲ. ಇದು ಇಲ್ಲಿದೆ ನೋಡಿ, ಈ ಥರ ಏನಾಯಿತು, ಒಂದು ಕ್ಯಾಂಡಲು ಈ ಬೋಲಿಂಜರ್ ಬ್ಯಾಂಡ್ ಮೇಲೆ ಕ್ರಾಸಾಗಿ ಟ್ರೇಡ್ ಆಗ್ತಾ ಇತ್ತು. ಒಂದು ಕ್ಯಾಂಡಲ್ ನೋಡಿ ಇಲ್ಲಿ ಈ ಡೋಜಿ ಥರ ಕಾಣಿಸಿದೆ, ಇಲ್ಲಿ ಲೈನ್ಗೆ ಆ ಕಡೆನೂ ಹೋಯ್ತು, ಲೈನ್ಗೆ ಕೆಳಗಡೆನೂ ಬಂದಿದೆ. ಇದೇ ಕ್ಯಾಂಡಲ್ ಲೈನ್ ಆ ಕಡೆನೂ ಕ್ರಾಸ್ ಮಾಡ್ತು, ಲೈನ್ಗೆ ಈ ಕಡೆನೂ ಬಂದಿದೆ. ಸೊ ಆ ಕ್ಯಾಂಡಲ್ ಲೋ ಬ್ರೇಕ್ ಆಯಿತಾ, ನಮಗೆ ಕೆಳಗಡೆ ಬೀಳುತ್ತೆ ಅಂತ ಎಂಟ್ರಿ ಮಾಡ್ಬೋದು. ನಾನು ಹೇಳ್ಕೊಟ್ಟಿದ್ದೀನಿ ಇಂಟ್ರಾಡೇದಲ್ಲಿ ಕೆಳಗಡೆ ಬೀಳುತ್ತೆ ಅಂತ ಸೆಲ್ಲು ಮಾಡ್ಬೋದು ಅಂತೇಳಿ. ಡೆಲಿವರಿ ಮತ್ತು ಇಂಟ್ರಾಡೇಗೆ ವ್ಯತ್ಯಾಸ ಹೇಳಬೇಕಾದಾಗಲೇ ನಾನು ಹೇಳಿದ್ದೀನಿ. ಸೊ ನೋಡಿ, ಈ ಕ್ಯಾಂಡಲ್ ಲೋ ಬ್ರೇಕ್ ಆಯಿತಾ ನೋಡಿ, 2 ಕ್ಯಾಂಡಲ್ 3 ಕ್ಯಾಂಡಲ್ ಬಿತ್ತು, ಅಷ್ಟೇ ಹಿಡಿಬೇಕಾಗಿರೋದು ನೀವು. 2 ಕ್ಯಾಂಡಲ್ ನಿಮ್ಗೆ ಫೇವರಾಗಿ ಬಂತು ಅಂದರೆ ಮುಗೀತು, ಟ್ರೇಡ್ ಅಲ್ಲಿಗೆ ಮುಗೀತು, ಇನ್ನೂ ಎಕ್ಸ್ಟ್ರಾ ನೋಡೋಕೆ ಹೋಗ್ಬಾರ್ದು. ನೆಕ್ಸ್ಟ್ ಮತ್ತೆ ಇನ್ನೇನಾದರೂ ಅವಕಾಶ ಸಿಕ್ಕಿದೆ ನೋಡೋಣ. ಆ್ಯಕ್ಚುಲಿ ಸೈಡ್ ವೇಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಕಡಿಮೆ ಟಾರ್ಗೆಟ್ ಸಿಗುತ್ತೆ, ತುಂಬ ಕಡಿಮೆ ಇರುತ್ತೆ ಆ್ಯಕ್ಚುಲಿ ಟಾರ್ಗೆಟ್. ಬಟ್ ಸೈಡ್ ವೇಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಇದೇ ಕ್ಯಾಂಡಲ, ಈ ಕ್ಯಾಂಡಲ್ ಲೋ ಬ್ರೇಕ್ ಆದಮೇಲೆ ಕೆಳಗಡೆ ಬಿದ್ದಿದೆ, 4 ಪಾಯಿಂಟ್ ಬಿದ್ದಿದೆ. ಆ್ಯಕ್ಚುಲಿ ಬುಲ್ಲಿಷ್ಗಿನ ಬೇರಿಷೇ ಚೆನ್ನಾಗಿ ವರ್ಕ್ ಆಗೋದು, ನೀವೇನಾದರೂ ಮಾಡಿ. ಬುಲ್ಲಿಷಲ್ಲಿ ಜಾಸ್ತಿ ನಿಮ್ಗೆ ಟ್ರೇಡ್ ಸಿಕ್ಕಿರಲ್ಲ, ಬಟ್ ಇದೇ ಬೇರಿಷಲ್ಲೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಎಲ್ಲೋ ರೇರು ನೋಡಿ, ಇವಾಗ ಒಂದು ಟ್ರೇಡ್ ಸಿಕ್ತು ಬುಲ್ಲಿಷಲ್ಲಿ, ಕಾಣಿಸಿದೆ ಇಲ್ಲಿ ಲೋವರ್ ಬೋಲಿಂಜರ್ ಬ್ಯಾಂಡು ನೋಡಿ. ಇಲ್ಲೊಂದು ಡೋಜಿ ಲೈನ್ಗೆ ಈ ಕಡೆನೋ ಆ ಕಡೆನೋ ಬಂತು. ಸೊ ಡೋಜಿ ಹೈ ಕ್ರಾಸ್ ಇದ್ದಂಗೆ ಎಂಟ್ರಿ ಮಾಡಿದ್ವಿ ನೋಡಿ, ಒಂದು ದೊಡ್ಡ ಕ್ಯಾಂಡಲ್ ಬಂತು. ಜಾಸ್ತಿ ಬುಲ್ಲಿಷಲ್ಲಿ ಏನು ಟ್ರೇಡ್ ಸಿಕ್ಕಿಲ್ಲ, ಬರೀ ಬೇರಿಷಲ್ಲೇ ಜಾಸ್ತಿ ಸಿಗುತ್ತೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ. ಇದೇ ಗ್ರೀನ್ ಕಲರ್ ಕ್ಯಾಂಡಲ್ದು ಲೋ ಬ್ರೇಕ್ ಆಯಿತಾ ನೋಡಿ, ಫಾಲ್ ಆಯಿತು. ಒಂದು ಕ್ಯಾಂಡಲ್ ಸಿಕ್ಕಿದ್ರು ಅಷ್ಟೇ, ಮುಗೀತು, ನಿಮ್ಮ ಟ್ರೇಡೇ ಮುಗೀತು. ಇಷ್ಟು ದೊಡ್ಡ ಕ್ಯಾಂಡಲ್ ನೋಡಿ, ಇದು ದೊಡ್ಡ ರೆಡ್ ಕ್ಯಾಂಡಲು. ನೀವು ಹಿಂಗೆ ಟಕ್ಕಂತ ಒಂದು ಪುಟ್ ಬೈ ಮಾಡಿದಿದ್ರೆ ಅಲ್ಲೇ 1-1.5 ಸಾವಿರ ಸಿಕ್ಬಿಡುತ್ತೆ ನಿಮಗೆ, ಟಕ್ಕಂತ ಎಕ್ಸಿಟ್ ಆಗಿಬಿಡ್ಬೇಕು. ಸೊ ಇದು ಬಿಟ್ಟು ಇಲ್ಲಿ ಯಾವುದೋ ಒಂದು ಸ್ಟಾಕ್ ನೋಡೋಣ. ಇಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಬಿಟ್ಟು ಇಲ್ಲಿ ಯಾವುದೋ SBI ಬ್ಯಾಂಕಿಗೆ ಹೋಗೋಣ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋಣ ಇಲ್ಲಿ. ಸೊ ಯಾವ ಟೈಮ್ ಫ್ರೇಮನ್ನು ಹಾಕೋಬೇಕಂತ ಹೇಳಿದ್ರೆ 5 ಆದರೂ ಹಾಕ್ಕೊಳ್ಳಿ, 15 ಆದರೂ ಹಾಕ್ಕೊಳ್ಳಿ. ಇಲ್ಲೇನು ಇಂಡಿಕೇಟರ್ ಯೂಸ್ ಮಾಡಬೇಕಂತ ಹೇಳಿದೆ ನಾನು, ಬೋಲಿಂಜರ್ ಬ್ಯಾಂಡ್, BB ಬೋಲಿಂಜರ್ ಬ್ಯಾಂಡ್ ಹಾಕ್ಕೊಳ್ಳಿ. ನೋಡೋಣ ಟ್ರೇಡ್ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ನೋಡೋಣ. ಟ್ರೇಡ್ ಎಲ್ಲೆಲ್ಲಿ ಸಿಕ್ಕಿದೆ ನಮಗೆ. ಆ ಕಡೆ ಈ ಕಡೆ ಬೋಲಿಂಜರ್ ಬ್ಯಾಂಡ್ ನೋಡಿ, ಈ ಕಡೆ ಬಂದಿರಬೇಕಿದು, ಇದು ಎಂಟ್ರಿ ಎಲ್ಲ ಇದು. ಇದು ಎಂಟ್ರಿ ನೋಡಿ, ಬೇರಿಷ್ಗೆ ಚೆನ್ನಾಗಿ ಸಿಗೋದು ನೋಡಿ. ಈ ಕ್ಯಾಂಡಲ್ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಆ ಕಡೆ ಈ ಕಡೆ ಇತ್ತಾ, ಲೈನ್ಗೂ ಈ ಕಡೆನೂ. ಇದು ಲೋ ಬ್ರೇಕ್ ಆಗಿದ ತಕ್ಷಣ ಬಿತ್ತು, ಕಡಿಮೆ ಬಿದ್ದೈತೆ. ಬಟ್ ಅದೇ ನಮ್ಗೆ ಬೇಕಾಗಿರೋದೇ ಕಡಿಮೆನೇ. ಸ್ಕ್ಯಾಲ್ಪಿಂಗಲ್ಲಿ ಸಿಗೋದೆ ಎಷ್ಟು ಸಿಗುತ್ತೋ ಅಷ್ಟು ಎತ್ಕೊಂಡು ಆಚೆ ಬಂದ್ಬಿಡ್ಬೇಕು ಬೋಲಿಂಜರ್ ಬ್ಯಾಂಡಲ್ಲಿ. ನಾನು ನೋಡೋಣ, ಒಂದು ಲೈವ್ ಟ್ರೇಡ್ ಹಾಕಿ ಕೂಡ ನಾನು ವೀಡಿಯೋ ಅದ್ರಲ್ಲಿ ಪೋಸ್ಟ್ ಮಾಡ್ತೀನಿ ಕ್ಲಾಸಸಲ್ಲಿ, ನೋಡೋಣ ಒಂದ್ಸಲ ಅದನ್ನು ಕೂಡ. ಇಲ್ಲಿ ನೋಡಿ, ಎಕ್ಸ್ಪ್ಯಾಂಡ್ ಆಗಿರೋ ಬ್ಯಾಂಡಲ್ಲಿ ತುಂಬ ನೋಡಿ ಟ್ರೆಂಡ್. ನಾನು ಹೇಳಿದ್ದೀನಿ, ಈ ಥರ ಒಂದೇ ಸೈಡ್ ಹೋಗ್ತಿರೋ ಟ್ರೆಂಡನ್ನು ನಾವು ಮಾಡಿದ್ರೆ ವರ್ಕ್ ಆಗಲ್ಲ. ನೋಡೋಣ, ಪರವಾಗಿಲ್ಲ, ನಾವು ಇದನ್ನು ಎಂಟ್ರಿ ಅಂತ ಕನ್ಸಿಡರ್ ಮಾಡಿಕೊಂಡು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಅನ್ಕೊಳ್ಳೋಣ.
ಬರೀ ಸಕ್ಸಸ್ ಆಗಿರೋದೇ ಮಾತಾಡಬಹುದು. ಇವಾಗ ಈ ಕ್ಯಾಂಡಲ್ ನೋಡಿ, ಇದನ್ನು ಕ್ರಾಸ್ ಮಾಡ್ತಾ ಇಲ್ಲಿ ಇದನ್ನು ಕ್ರಾಸ್ ಮಾಡಿದ್ಮೇಲೆ ಬೈ ಮಾಡಿ ಮೇಲಕ್ಕೆ ಹೋಯ್ತು. ಬಟ್ ಆಮೇಲೆ ಏನಾಯಿತು, ವಾಪಸ್ ಕೆಳಗಡೆ ಬಂದು ನಮ್ಮ ಸ್ಟಾಪ್ ಲಾಸ್ ಹೊಡೀತು. 100 ಲಾಸು ಆಯಿತು, ಆಗ್ಬಾರ್ದ? ಸೊ 100 ಲಾಸೂ ಆಯಿತು ನೋಡಿ, ಸ್ಟಾಪ್ ಲಾಸ್ ಬಂದು ಇಟ್ಟಾಯಿತು. ನೆಕ್ಸ್ಟು ಇಲ್ಲಿ ಬುಲ್ಲಿಶ್ಗೆ 100 ಸಿಕ್ತು ನೋಡಿ. ಸೈಡ್ ವೇಸ್ ಆಗೇ ಇತ್ತು, ಬಟ್ ಬುಲ್ಲಿಶಲ್ಲಿ ಒಂದು ಚೆನ್ನಾಗಿ ಎಂಟ್ರಿ ಸಿಕ್ತು ನೋಡಿ. ಇಲ್ಲಿ ನೋಡಿ, ಈ ಕ್ಯಾಂಡಲ್ಲು ಬೋಲಿಂಜರ್ ಬ್ಯಾಂಡ್ ಆ ಕಡೆನೂ ಇತ್ತು, ಈ ಕಡೆ ಇತ್ತು. ಹೈ ಕ್ರಾಸ್ ಮಾಡಿದ್ಮೇಲೆ ಎಂಟ್ರಿ ಮಾಡಿದೆ ನೋಡಿ, 2 ಕ್ಯಾಂಡಲ್ ಬಂದ್ಬಿಡ್ತು ಮೇಲ್ಗಡೆ. ಚಿಕ್ಕದಾಗಿ ಬಂತು, ಬಟ್ 2 ಕ್ಯಾಂಡಲ್ ಬಂದಿದೆ. ಇದು ನೋಡಿ ಟ್ರೇಡ್ ಅಂದರೆ ಅದೇ ಬೇರಿಷ್ಗೆ ಅಷ್ಟು ಸ್ಟ್ರೆಂತ್ ಇರುತ್ತೆ. ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದಾಗ ನಿಧಾನಕ್ಕೆ ಹೋಗುತ್ತೆ, ಬೀಳ್ಬೇಕಾದಾಗ ಮಾತ್ರ ಟಕ ಟಕ ಟಕ್ ಅಂತ ಸ್ಪೀಡಾಗಿ ಬೀಳುತ್ತೆ. ಈ ಕ್ಯಾಂಡಲ್ ನೋಡಿ, ಈ ಲೈನ್ ಮೇಲ್ಗಡೆನೂ ಕ್ರಾಸ್ ಮಾಡಿದೆ, ಲೈನ್ ಕೆಳಗಡೆನೂ ಕ್ರಾಸ್ ಮಾಡಿದೆ. ಸೊ ಈ ಕ್ಯಾಂಡಲ್ ಲೋ ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ, ಸಿಂಪಲ್ ಮೂವಿಂಗ್ ಅವರೇಜ್ಗೂ ಬಂದೈತೆ ನೋಡಿ. 2 ಕ್ಯಾಂಡಲ್ ನೋಡಿ, ದೊಡ್ಡ ಕ್ಯಾಂಡಲ್ ಬಿದ್ದಾಯಿತು. ಇಲ್ಲೊಂದು ಕ್ಯಾಂಡಲ್ ಆಟ ಆಡಿಸ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ದೊಡ್ಡದಾಗೆ ಬಿತ್ತು. ಸೊ ಇದನ್ನೇ ನಾವು ಬೋಲಿಂಜರ್ ಬ್ಯಾಂಡಲ್ಲಿ ಸ್ಕ್ಯಾಲ್ಪಿಂಗ್ ಅಂತ ಹೇಳೋದು. ಇಲ್ಲಿ ನೋಡಿ, ಇದೇ ಬೋಲಿಂಜರ್ ಬ್ಯಾಂಡ್ ಲೋ ಬ್ರೇಕ್ ಆಗಿದ ತಕ್ಷಣ ಕೆಳಗಡೆ ಬಿತ್ತು ನೋಡಿ. ಸೊ ಸ್ಕ್ಯಾಲ್ಪಿಂಗ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಇದನ್ನೇ ಡಿಸಿಪ್ಲಿನ್ ಏನೇ ಇರಲಿ ನೋಡಿ, ನಿಮಗೆ ನಾನು ಒಂದು ವಿಷಯ ಹೇಳ್ಕೊಟ್ಟಿರ್ಬೋದು ನಿಮ್ಗೆ ಈ ಥರ ಮಾಡಿ ಅಂತೇಳಿ, ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಪ್ರಾಕ್ಟೀಸ್ ಮೇಲೆ ಇರೋದೆಲ್ಲನೂ. ನಿಮ್ಗೆ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿರ್ತೀನಿ, ಆ ದುಡ್ಡು ಮಾಡೋದನ್ನು ನೀವೇ ಅಂದರೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಷನ್ ತೊಗೋಬೇಕಾಗಿರೋದು ನೀವು. ಪರ್ಫೆಕ್ಷನ್ ನೀವು ತೊಗೊಂಡ್ರೆ ನಿಮ್ಗೆ ಅದ್ರ ಮೇಲೆ ಒಂದು ಕನ್ವಿಕ್ಷನ್ ಸಿಗೋದು. ಇವಾಗ ನಾನು ಇದನ್ನು ಮಾಡಿ ನನಗೊಂದು ಕನ್ವಿಕ್ಷನ್ ಸಿಕ್ಕಿರುತ್ತೆ, ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಿರೋದು. ಅದೇ ರೀತಿ ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನ್ವಿಕ್ಷನ್ ಸಿಕ್ಬಿಡುತ್ತೆ. ಕನ್ವಿಕ್ಷನ್ ಸಿಗ್ತಾ ನಿಮ್ಗೇನಾಗುತ್ತೆ, ಆ್ಯಕ್ಯುರಸಿ ಸಿಗುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಥರ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಬೇರಿಶ್ ಟ್ರೇಡ್, ಇಲ್ಲೊಂದು ಬೇರಿಶ್ ಟ್ರೇಡ್ ನೋಡಿ. ಇದೇ ಕ್ಯಾಂಡಲ್ ಆ ಕಡೆ ಈ ಕಡೆ ಬ್ಯಾಂಡ್ನ ಕ್ರಾಸ್ ಮಾಡಿ ಈ ಕಡೆ ಇದಾಯಿತು, ಲೋ ಕ್ರಾಸ್ ಆಗಿದ ತಕ್ಷಣ ಬಿತ್ತು. ಸೊ ಇದನ್ನೇ ನಾವು ಬೋಲಿಂಜರ್ ಬ್ಯಾಂಡಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಮಾಡೋದು ಅಂತ ಹೇಳೋದು. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ರಿಸ್ಕ್ ತುಂಬ ಕಡಿಮೆ, ಒಂದೇ ಕ್ಯಾಂಡಲ್ಲೇ ಸ್ಟಾಪ್ ಲಾಸ್ ಇರೋದು. ಕ್ಯಾಚ್ ಮಾಡಿದ್ರೆ 2-3 ಕ್ಯಾಂಡಲ್ ಕ್ಯಾಚ್ ಮಾಡ್ಬೋದು. ಸ್ಟಾಪ್ ಲಾಸ್ ಇರೋದು ಬರೀ 1 ಕ್ಯಾಂಡಲ್ ಅಷ್ಟೇ. ಸ್ಟಾಪ್ ಲಾಸ್ ಇರೋದು ಬರೀ ಒಂದೇ ಕ್ಯಾಂಡಲ್ಲು. ರಿಸ್ಕ್ ಕಡಿಮೆ, ರಿವಾರ್ಡು ಕಡಿಮೆ, ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಆಚೆ ಬಂದುಬಿಡ್ಬೇಕು. ನಾನೇನೋ ಸ್ಕ್ಯಾಲ್ಪಿಂಗ್ ಮಾಡಿ ಮನೆ ಕಟ್ಟಿಸ್ಬಿಡ್ತೀನಿ, ಕಾರ್ ತೊಗೊಂಡ್ಬಿಡ್ತೀನಿ, ಅದೆಲ್ಲ ನಡೆಯಲ್ಲ. ನಿಮ್ಗೇನಂದರೆ ಒಂದು 800 ರೂಪಾಯಿ 700 ರೂಪಾಯಿ ದುಡಿಬೋದು. ಅದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇದನ್ನು, ಸ್ಕ್ಯಾಲ್ಪಿಂಗು. ಬೋಲಿಂಜರ್ ಬ್ಯಾಂಡ್ ನೋಡಿಕೊಂಡು ಸ್ಕ್ಯಾಲ್ಪಿಂಗ್ನ ನೀವು ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ? ಈ ಥರ ನೀವು ಬೋಲಿಂಜರ್ ಬ್ಯಾಂಡ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಥರದನ್ನು ನಾವು ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ಇ ಎಮ್ ಎ ನೋಡ್ಕೊಂಡು ನಾವು ಸ್ಕ್ಯಾಲ್ಪಿಂಗ್ ಮಾಡ್ಬೋದು. ಏನು ಸರ್ ಅದು EMA, ಅದು ಹೆಂಗಿರುತ್ತೆ ನೋಡೋಣ. ಇ ಎಮ್ ಎ ಅಂತೇಳಿದರೆ ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್. ಈ ಥರ. ಸೊ ಇಲ್ಲಿ ನಾವು ಯಾವ EMA ಯೂಸ್ ಮಾಡ್ತೀವಿ ಅಂದರೆ 5 ಕ್ಯಾಂಡಲ್ಗಳ ಆವ್ರೇಜ್. ಇದು ಆವ್ರೇಜಾಗಿ 5 ಕ್ಯಾಂಡಲ್ಗಳದ್ದು ಆವ್ರೇಜ್ ಆಗಿರುತ್ತೆ ಅಂತ ಹೇಳುತ್ತೆ. ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದೊಂದು ಲೈನ್, ಇದು ಈ ಥರ ಹಿಂಗೆ ಹೋಗಿರುತ್ತೆ, ಸಿಂಗಲ್ ಲೈನ್, ಇದು ಈ ಥರ ಹಿಂಗೆ ಹೋಗ್ತಾ ಇರುತ್ತೆ. ಬ್ಲೂ ಕಲರ್ ಇರುತ್ತೆ, ನಾನು ಬ್ಲ್ಯಾಕ್ ಬರ್ದಿದ್ದೀನಿ. ಯಾವುದೋ ಒಂದು ಒಟ್ನಲ್ಲಿ ಈ ಥರ ಒಂದು ಲೈನ್ ಹೋಗಿರುತ್ತೆ. ಸೆಟ್ಟಿಂಗ್ಸಲ್ಲಿ ಅದು 9 ಅಂತ ಇರುತ್ತೆ, ನಾವು ಆಮೇಲೆ 5 ಚೇಂಜ್ ಮಾಡ್ಕೋಬೇಕು, ನಾನು ಹೇಳ್ಕೊಡ್ತೀನಿ ಅದನ್ನು. ಈ ಥರ ಇರುತ್ತೆ, ಈ ಲೈನಿಗೆ ಟಚ್ ಆಗಿ ಹೋಗ್ತಾ ಇರುತ್ತೆ. ಓಕೆನಾ? ಈ ಲೈನಿಗೆ ಟಚ್ ಆಗಿ ಹೋಗ್ತಾ ಇರುತ್ತೆ. ಇವಾಗ ಇದನ್ನು ಹೆಂಗೆ ನಾವು ಟ್ರೇಡ್ ತೊಗೊಳೋದು ಅಂತ ಹೇಳ್ತೀನಿ. ನಮ್ಗೆ ಇಲ್ಲೂ ಅಷ್ಟೇ, ಬುಲ್ಲಿಶ್ ಟ್ರೇಡ್ ತೊಗೋಬೇಕಂತ ಹೇಳಿದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಹಾಕೋಬೇಕು. ಬೇರಿಶ್ ಟ್ರೇಡ್ ತೊಗೊಳ್ತೀವಿ ಅಂತ ಹೇಳಿದ್ರೆ 5 ಮಿನಿಟ್ಸ್ ಕ್ಯಾಂಡಲ್ ಹಾಕೋಬೇಕು. ಯಾಕೆ ಸರ್ ಬುಲ್ಲಿಶ್ಗೆ 15 ಮಿನಿಟ್ಸು, ಬೇರಿಶ್ಗೆ 5 ಮಿನಿಟ್ಸು?
ಇವಾಗ ತಾನೇ ಹೇಳಿದೆ, ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದಾಗ ಒದ್ದಾಡುತ್ತೆ, ಕೆಳಗಡೆ ಬರಬೇಕಾದಾಗ ಸ್ಪೀಡಾಗಿ ಬಂದ್ಬಿಡುತ್ತೆ, ಅದಕ್ಕೆ 5 ಮಿನಿಟ್ಸ್. ಓಕೆನಾ? ನಾನು ಇವಾಗ ಫಸ್ಟು ಬುಲ್ಲಿಶ್ ಟ್ರೇಡ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬುಲ್ಲಿಶ್ ಸ್ಕ್ಯಾಲ್ಪಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಹಿಂಗೆ ಹೋಗ್ತಾ ಇರುತ್ತಂತೆ, ಈ ಥರ ಹಿಂಗೆ ಹೋಗ್ತಾ ಇರುತ್ತೆ ಪ್ರೈಸು, ಈ ಥರ ಎಲ್ಲ ಹಿಂಗೆ ಬಂದಿರುತ್ತೆ. ಹಿಂಗೆ ಸಡನ್ನಾಗಿ ಒಂದು ಕ್ಯಾಂಡಲ್, ಇಲ್ಲಿ ನೋಡಿ ಎಲ್ಲ ಕ್ಯಾಂಡಲ್ ಆ ಲೈನಿಗೆ ಟಚ್ ಆಗಿದೆ, ಆದರೆ ಒಂದು ಕ್ಯಾಂಡಲ್ ಏನಾಗುತ್ತೆ ಲೈನಿಗೆ ಟಚ್ ಆಗಲ್ಲ, ಕೆಳಗಡೆ ಬಂದಿರುತ್ತೆ. ನಾನು ಹೇಳ್ತಿರೋದು ಯಾವುದು? ಬುಲ್ಲಿಶ್ಗೆ. ಬುಲ್ಲಿಶ್ ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ ಅಂತ ಸ್ಕ್ಯಾಲ್ಪ್ ಮಾಡೋದು. ಈಗ ಈ ಒಂದು ಲೈನಿಗೆ ಈ ಕ್ಯಾಂಡಲ್ ಟಚ್ ಆಗಿರಲ್ಲ, ಅವಾಗ ಇದು ಅಲರ್ಟ್ ಕ್ಯಾಂಡಲ್, ಹುಷಾರಾಗಿರ್ಬೇಕು, ಅವರು ಅಲರ್ಟ್ ಆಗಿರಬೇಕು. ಈ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲ್ ಬಂದಿದ ತಕ್ಷಣ ನೀವೇನು ಮಾಡಬೇಕು, ಈ ಕ್ಯಾಂಡಲ್ ಹೈ ಮೇಲ್ಗಡೆ ಆರ್ಡರ್ ಹಾಕ್ಕೋಬೇಕು. ಅಂದರೆ ಈ ಪ್ರೈಸ್ನ ಕ್ರಾಸ್ ಆಗಿದ ತಕ್ಷಣ ಬೈ ಆಗಲಿ ಅಂತೇಳಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೇಕು. ನಿಮ್ಮದು ಟಾರ್ಗೆಟು ಸ್ಟಾಪ್ ಲಾಸ್ ಏನು ಗೊತ್ತಾ? ಇದೇ ಕ್ಯಾಂಡಲ್ಲು ನಿಮ್ಮ ಸ್ಟಾಪ್ ಲಾಸ್. ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಈ ಕ್ಯಾಂಡಲ್ ಸೈಜ್ ಇದೆ ನೋಡಿ, ಬಾಡಿ ಇಲ್ಲಿಂದ ಇಲ್ಲಿಗೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 10 ರೂಪಾಯಿ ನಿಮಗೆ ಬಾಡಿ ಸೈಜ್ ಇದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, 10 ರೂಪಾಯಿ ಟಾರ್ಗೆಟ್ನ ಕ್ಯಾಚ್ ಮಾಡ್ಕೋಬೋದು. ಈ ಕಡೆಗೆ ಒಂದೇ ಕ್ಯಾಂಡಲ್ ಅಷ್ಟೇ. ಇಲ್ಲಿ ಬೋಲಿಂಜರ್ ಬ್ಯಾಂಡಲ್ ಆದರೂ ನೀವು ಎರಡು ಮೂರು ಕ್ಯಾಂಡಲ್ ಕಾಯ್ತಿದ್ರಿ, ಇಲ್ಲಿ ಒಂದೇ ಕ್ಯಾಂಡಲ್ಲೇ. ಆ ಒಂದು ಕ್ಯಾಂಡಲಲ್ಲಿ ನಿಮ್ಗೆ ಟಾರ್ಗೆಟ್ ಬಂದಿಲ್ಲ ಅಂದರೆ ಎಕ್ಸಿಟ್ ಆಗ್ತಾ ಇರಬೇಕು. ಈಗ 15 ಮಿನಿಟ್ಸ್ ಕ್ಯಾಂಡಲ್ ಹಿಂಗೆ ಒಂದು ಬಂದಿದೆ, ನೆಕ್ಸ್ಟ್ 15 ಮಿನಿಟ್ಸಲ್ಲಿ ಈ ಥರ ನೀವು ಅಂದ್ಕೊಂಡಿದ್ದೀರ ಇಷ್ಟು ಟಾರ್ಗೆಟ್ ಬರಬೇಕಂತ, ಬಂದಿಲ್ಲ, ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಆಚೆ ಬರಬೇಕು. ಕೆಲವೊಮ್ಮೆ ಜಾಸ್ತಿನೂ ಬರುತ್ತೆ, ಬಟ್ ಜಾಸ್ತಿ ಬರುತ್ತೆ ಅಂತ ನೀವು ಹಿಡಿಯೋಂಗಿಲ್ಲ, ಎಷ್ಟು ಹಿಡಿಬೇಕೋ ಅಷ್ಟು ಮಾತ್ರ ಹಿಡಿ, ಅಷ್ಟು ಹಿಡ್ಕೊಂಡು ನೀವು ಕ್ಯಾಚ್ ಮಾಡಬೇಕು. ಸೊ ಇದೇ ಕ್ಯಾಂಡಲ್ಲು ನಿಮ್ಮ ಸ್ಟಾಪ್ ಲಾಸು. ಇಲ್ಲಿ ಹೈನ ಕ್ರಾಸ್ ಆದಮೇಲೆ ಎಂಟ್ರಿ ಮಾಡ್ತಿರಲ್ಲ, ಇದು ನಿಮ್ಮ ಟಾರ್ಗೆಟು. ಒಂದೇ ಕ್ಯಾಂಡಲ್ ಟಾರ್ಗೆಟ್ ಸಿಕ್ತಾ ಅಂದರೆ ಟಾರ್ಗೆಟ್ ತೊಗೊಳ್ಳಿ, ಇಲ್ಲ ಅಂದರೆ ಎಕ್ಸಿಟ್ ಆಗ್ತಾ ಇರಬೇಕು. ಸೊ ಇದೇ ಬುಲ್ಲಿಶ್ ಸ್ಕ್ಯಾಲ್ಪಿಂಗ್ ಅಂತೇಳಿ. ಬೇರಿಶ್ ಸ್ಕ್ಯಾಲ್ಪಿಂಗ್ ಹೆಂಗಿರುತ್ತೆ ನೋಡಿ. ಬೇರಿಶು ಅಷ್ಟೇ, ಇದೇ ಥರ ಒಂದು ಲೈನಿಂಗ್ ಹೋಗಿರುತ್ತೆ, ಲೈನಿಗೆ ಟಚ್ ಆಗಿ ಹೋಗಿರುತ್ತೆ ಎಲ್ಲ ಕ್ಯಾಂಡಲ್ನು. ಬಟ್ ಒಂದು ಕ್ಯಾಂಡಲ್ ಏನಾಗಿರುತ್ತೆ, ಲೈನಿಗೆ ಟಚ್ ಆಗಿರಲ್ಲ, ಮೇಲ್ಗಡೆ ಏರಲ್ಲಿರುತ್ತೆ, ಗಾಳಿಯಲ್ಲಿ ತೇಲಾಡ್ತಿರುತ್ತೆ ಕ್ಯಾಂಡಲ್. ಅಂದರೆ ತುಂಬ ಟಕ್ಕಂದ್ರೆ ಮೇಲ್ಗಡೆ ಒಂದು ಓವರ್ಬೋರ್ಡ್ ಝೋನ್ಗೆ ಹೋಗಿರುತ್ತೆ ಅಂತ ಅರ್ಥ. ಇಲ್ಲಿ ನೀವೇನು ಮಾಡಬೇಕು, ಇದೇ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ಕೋಬೇಕು. ಇದು ಅಲರ್ಟ್ ಕ್ಯಾಂಡಲ್. ಈ ಅಲರ್ಟ್ ಕ್ಯಾಂಡಲ್ದು ಲೋ ಕ್ರಾಸ್ ಆಗ್ತಿದ್ದಂಗೆ ನೀವೇನು ಮಾಡಬೇಕು, ಎಂಟ್ರಿ. ಕೆಳಗಡೆ ಬೀಳುತ್ತೆ ಅಂತ ನೀವು ಟ್ರೇಡ್ ತಗೋಬೇಕು. ಇದೇ ಕ್ಯಾಂಡಲ್ ಹೈ ನಿಮ್ಮ ಸ್ಟಾಪ್ ಲಾಸ್ ಅಷ್ಟೇ. ಕ್ಯಾಂಡಲ್ ಹೈ ಮೇಲೆ ಅಂದರೆ ದೂರ ಗಿರಲ್ಲ ಇಡಂಗಿಲ್ಲ, ಕ್ಯಾಂಡಲ್ ಅಂದರೆ ಕ್ಯಾಂಡಲ್ ಅಷ್ಟೇ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಬೇಕು, ಇಲ್ಲಿ ಎಂಟ್ರಿ ಆಗಬೇಕು, ಕೆಳಗಡೆ ಹಿಡಿಬೇಕು. ಒಂದೇ ಕ್ಯಾಂಡಲ್, ಈ ಕ್ಯಾಂಡಲ್ ಸೈಜ್ ಎಷ್ಟಿದೆಯೋ ಅಷ್ಟೇ ಇಲ್ಲಿ ಮೆಷರ್ ಮಾಡ್ಕೋಬೇಕು, ಇಲ್ಲಿ ಬಂತ ತಗೋಬೇಕು. 10 ರೂಪಾಯಿ ಕ್ಯಾಂಡಲ್ ಸೈಜ್ ಇದೆ ಅಂದರೆ ಕೆಳಗಡೆ 10 ರೂಪಾಯಿ ಬಿತ್ತಾ ಟಕ್ಕಂತ 10 ರೂಪಾಯಿ ಕ್ಯಾಚ್ ಮಾಡ್ಕೊಂಡು ಎಕ್ಸಿಟ್. ಅದು ಇನ್ನೂ ಕೆಳಗಡೆಗೂ ಹೋಗ್ಬೋದು, ಗೊತ್ತಿಲ್ಲ ಹೋಗುತ್ತೆ ಅಂತೇಳಿ, ಬಟ್ ಒಂದು ಕ್ಯಾಂಡಲ್ ಹಿಂಗೆ ಬರ್ತಿದ್ದಂಗೆ ನೀವು ಎಕ್ಸಿಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಯೂಸ್ ಮಾಡೋ ಟೈಮ್ ಫ್ರೇಮ್ ಅಂದ್ಬಿಟ್ಟು 5 ಮಿನಿಟ್ಸ್ ಕ್ಯಾಂಡಲ್ಲು. ನಮ್ಮ ಟ್ರೇಡ್ ಟೈಮಿಂಗ್ಸ್ ಕೂಡ ಅಷ್ಟೇ 5 ಮಿನಿಟ್ಸ್ ಅಷ್ಟೇ. 5 ನಿಮಿಷಕ್ಕೆ ನಮ್ಮ ಟಾರ್ಗೆಟ್ ಬಂತಾ, 5 ನಿಮಿಷಕ್ಕೆ ನಮ್ಮ ಟಾರ್ಗೆಟ್ ಬಂತಂದರೆ ಓಕೆ ಸರ್, 5 ನಿಮಿಷದಲ್ಲಿ ನಮ್ಮ ಟಾರ್ಗೆಟ್ ಬಂದಿಲ್ಲ, ಕಾಯ್ಬೋದಾ? ಕಾಯಂಗಿಲ್ಲ. 5 ನಿಮಿಷದೊಳಗಡೆ ನಿಮಗೆ ಟ್ರೇಡ್ ಸಿಕ್ಕಿಲ್ಲ ಅಂದರೆ ಅಷ್ಟೇ, ಮುಗೀತು. ಅದ್ರ ಮೇಲೆ ನೀವು ಕೂಡ ಕಾಯಂಗೇ ಇಲ್ಲ. ಬೋಲಿಂಜರ್ ಬ್ಯಾಂಡ್ ಆದರೆ ನೀವು ಕಾಯ್ಬೋದು, ಬೇಕಾದ್ರೆ ಒಂದು ಕ್ಯಾಂಡಲ್ 2 ಕ್ಯಾಂಡಲ್ವರೆಗೂ ಕಾಯ್ಬೋದು. ಬಟ್ ಇಲ್ಲಿ ಕಾಯಂಗಿಲ್ಲ, ಒಂದೇ ಕ್ಯಾಂಡಲ್ ಸಿಕ್ತಾ ತಗೋಬೇಕು, ಸಿಕ್ಕಿಲ್ವಾ ಎಕ್ಸಿಟ್ ಆಗ್ತಾ ಇರಬೇಕು. ಇದನ್ನು ನಾವು ಚಾರ್ಟಲ್ಲಿ ನೋಡೋಣ. ಈಗ ಚಾರ್ಟ್ ಬೋಲಿಂಜರ್ ಬ್ಯಾಂಡ್ನ ರಿಮೂವ್ ಮಾಡಿ, ಇಲ್ಲೋಗಿ ಇಂಡಿಕೇಟರಲ್ಲಿ EMA ಅಂತ ಟೈಪ್ ಮಾಡಿ, ಬರುತ್ತೆ ನೋಡಿ. ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಂತಾ ಇಲ್ಲಿ ನೋಡಿ, ಕ್ಯಾಂಡಲ್ ಮೇಲೆ ಒಂದು ಲೈನ್ ಬಂದಿದೆ ಇಲ್ವಾ ನೋಡಿ, ಕ್ಯಾಂಡಲ್ ಮೇಲ್ಗಡೆ ಒಂದು ಲೈನ್ ಬಂದಿದೆ. ಆದರೆ ನಾವಿಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಇಲ್ಲಿ ಹೋಗ್ಬಿಟ್ಟು ಏನಂತ ಹೇಳಿದ್ದೀನಿ ನಾನು, 9 ಅಂತ ಇರುತ್ತೆ, ಅದನ್ನು 5ಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಹೇಳಿದ್ದೀನಿ ನೋಡಿ, 9ಅಲ್ಲಿ ಇರುತ್ತೆ, ಅದನ್ನ 5ಗೆ ಚೇಂಜ್ ಮಾಡಬೇಕು. ಇಲ್ಲಿ EMAಗೆ ಹೋಗಿ ಸೆಟ್ಟಿಂಗ್ಸ್ದು ಒಂದು ಐಕಾನ್ ಬರುತ್ತೆ, ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. 9 ಅಂತ ಇರೋದನ್ನ 5ಗೆ ಚೇಂಜ್ ಮಾಡಿ. ಇಲ್ಲಿ ಲೆಂತ್ನ 1ಕ್ಕೆ ಚೇಂಜ್, ಎರಡೇ ಚೇಂಜ್ ನಾನು ಮಾಡಿದ್ದು, ಒಂದು 5 ಇನ್ನೊಂದು 1, 5 1 ಇಷ್ಟು ಮಾಡಬೇಕು. ಆಮೇಲೆ ಸೇಮ್ ಮಾಡಿದ್ರಾ? ಸೊ ಇದು ನಮ್ಮ ಸೆಟ್ಟಿಂಗ್ಸು. ಇದನ್ನು ಎಲ್ಲಾದರೂ ಎಂಟ್ರಿ ಸಿಕ್ಕಿದೆ ಅಂತ ನೋಡೋಣ. ನಿಮ್ಗೆ ಬೋಲಿಂಜರ್ ಬ್ಯಾಂಡ್ ಅವಾಗವಾಗ ಎಂಟ್ರಿ ಸಿಗ್ತಾ ಇರುತ್ತೆ, ಬಟ್ ಇದೇ ಲೇಟ್, ತುಂಬ ಕಾಯಿಸುತ್ತೆ.
ತುಂಬ ಕಾಯಿಸುತ್ತೆ. ಇಲ್ಲೊಂದು ಬುಲ್ಲಿಶ್ ಟ್ರೇಡ್ ಸಿಕ್ತು ನೋಡಿ. ಬಟ್ ಬುಲ್ಲಿಶ್ನ ನಾವು ಮಾಡೋದು 15 ಮಿನಿಟ್ಸಲ್ಲಿ, ಇಲ್ಲಿ 5 ಮಿನಿಟ್ಸಲ್ಲಿ ಬಂದೈತೆ, ನೋಡಬೇಡಿ, ಬಿಟ್ಬಿಡಿ. ಈಗ ಫಸ್ಟ್ ನಾವು ಬುಲ್ಲಿಶ್ ನೋಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಲ್ಲಾದರೂ ಟ್ರೇಡ್ ಸಿಕ್ಕಿದೆ ನೋಡೋಣ. ಆ್ಯಕ್ಚುಲಿ ಇಲ್ಲೇ ಟ್ರೇಡ್ ಸಿಕ್ತು ನೋಡಿ. ಈ ಕ್ಯಾಂಡಲ್ ಹೈ ಕ್ರಾಸ್ ಆದಮೇಲೆ ಎಂಟ್ರಿ, ಇಷ್ಟೇ ಲಾಭ ಬಂದಿದ್ದು. ಒಂದೇ ಕ್ಯಾಂಡಲ್ ತಾನೇ ನಾವು ಕಾಯೋದು. ಸೊ ಅಲ್ಲಿಗಿದು ಲಾಭನೂ ಕೊಟ್ಟಿಲ್ಲ, ನಷ್ಟನೂ ಕೊಟ್ಟಿಲ್ಲ. ಇಲ್ಲೇ ಒಂದು ಸ್ವಲ್ಪ ಬಂದಿದೆ ನೋಡಿ. ಈ ಕ್ಯಾಂಡಲ್ ಹೈ ಮೇಲೆ ಎಂಟ್ರಿ, ಇಲ್ಲೇನೋ ಒಂದು ಸ್ವಲ್ಪ ಬಂದಿದೆ. ತುಂಬ ಚೆನ್ನಾಗಿ ವರ್ಕ್ ಆಗಿರೋದು ಯಾವುದೋ ನೋಡೋಣ. ತುಂಬ ಚೆನ್ನಾಗಿರೋದು, ತುಂಬ ಚೆನ್ನಾಗಿ ವರ್ಕ್ ಆಗಿರೋದು. ಎಸ್, ಒಂದು ಸಿಕ್ತು ನೋಡಿ ಕ್ಲಿಯರಾಗಿ. 5 EMA ಸ್ಕ್ಯಾಲ್ಪಿಂಗ್ ಮಾಡ್ಬೇಕಂದ್ರೆ ಒಂದು ಸಿಸ್ಟಮ್ ಮುಂದೆ ಕೂತಿರಲೇಬೇಕು. ಬಟ್ ಸರ್ 5 EMA ಬೆಸ್ಟಾ ಬೋಲಿಂಜರ್ ಬ್ಯಾಂಡ್ ಬೆಸ್ಟಾ ಅಂತ ಹೇಳಿದ್ರೆ, ಬೋಲಿಂಜರ್ ಬ್ಯಾಂಡ್ ತುಂಬ ಚೆನ್ನಾಗಿ ನೋಡಿ. ಈಗೆಲ್ಲ ಕ್ಯಾಂಡಲ್ ಏನಾಯಿತು, ಲೈನ್ ಟಚ್ ಆಗ್ತಾನೇ ಬಂತು. ಈ ಕ್ಯಾಂಡಲ್ ನೋಡಿ ಲೈನ್ ಟಚ್ ಆಗಿಲ್ಲ, ಕೆಳಗಡೆ ಬಂತಾ. ಸೊ ಈ ಕ್ಯಾಂಡಲ್ ಹೈ ಮೇಲ್ಗಡೆ ನಾವು ಆರ್ಡರ್ ಪ್ಲೇಸ್ ಮಾಡ್ಕೊತೀವಿ. ಸೊ ನಮ್ಮ ಟಾರ್ಗೆಟು ಎಷ್ಟಂತ ಹೇಳ್ತೀವಿ ನೋಡಿ. ಕ್ಯಾಂಡಲ್ದು ಬಾಡಿ ಸೈಜ್ ಎಷ್ಟಿದೆ ನೋಡ್ಕೊಳ್ಳಿ. ಲೋ ಈ ಓಪನ್ ಕ್ಲೋಸ್ಗಿಂತ ಹೈಗೆ ಎಷ್ಟು ರೂಪಾಯಿ ಇದೆ? 2.5 ರೂಪಾಯಿ. 2.5 ರೂಪಾಯಿ ನಮ್ಮ ಟಾರ್ಗೆಟ್ ಬರಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ 2.5 ರೂಪಾಯಿ ಬರಬೇಕು. ಬಂದಿದೆಯಾ? ಬಂದಿದೆ ನೋಡಿ. ನೆಕ್ಸ್ಟ್ ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಹೈಯನ್ನು ಕ್ರಾಸ್ ಮಾಡ್ತು. ಬಟ್ ಇನ್ನೂ 2 ರೂಪಾಯಿ ಬರಬೇಕಾಗಿತ್ತು. ಫುಲ್ ಟಾರ್ಗೆಟ್ ಬಂದಿಲ್ಲ, ಬಟ್ ಲಾಭ ಕೊಟ್ಟೈತೆ. ಲಾಭ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಲಾಭ ಕೊಟ್ಟೈತೆ, ಬಟ್ ಫುಲ್ ಲಾಭ ಕೊಟ್ಟಿಲ್ಲ. ಫುಲ್ಲು ಲಾಭ ಕೊಟ್ಟಿಲ್ಲ. ಅಲ್ಲಿಗೆ ಎಷ್ಟು ಸಿಕ್ಕಿದೋ ಅಷ್ಟು ತಗೊಂಡು ಆಚೆ ಬರಬೇಕು. ನಿಫ್ಟಿ ನೋಡಿ. ನಿಫ್ಟಿ ಇಂಡೆಕ್ಸ್ ಇಲ್ಲಿ ಒಂದು ರೇಟ್ ಸಿಕ್ಕಿದೆ ನೋಡಿ. ಚಿಕ್ಕದಾಗಿ ಟ್ರಿಕ್ ಸಿಕ್ಕಿದೆ, ಬಟ್ ಫುಲ್ ಟಾರ್ಗೆಟ್ ಏನು ಬಂದಿಲ್ಲ, ಸ್ವಲ್ಪ ಟಾರ್ಗೆಟ್ ಬಂದಿದೆ ಅಷ್ಟೇ. ಕರೆಕ್ಟ್ ಅಲ್ವಾ? ನೀವೇ ಹೇಳಿ. ಬೋಲಿಂಜರ್ ಬ್ಯಾಂಡ್ ಚೆನ್ನಾಗಿದೆ, EMA ಚೆನ್ನಾಗಿದೆ. EMA ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಆಪರ್ಚುನಿಟೀಸ್ ಇಸ್ ವೆರಿ ಲೆಸ್. ಆಪರ್ಚುನಿಟಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಬೋಲಿಂಜರ್ ಬ್ಯಾಂಡೇ ಬೆಸ್ಟ್ ನನಗೆ ಅನ್ಸಿದ ಪ್ರಕಾರ. 5 EMA ಮಾಡ್ತಾರೆ ಸುಮಾರು ಜನ, ಒಳ್ಳೆ ಲಾಭನೇ ಮಾಡ್ತಾರೆ. ಬಟ್ ನೀವು ಇದಕ್ಕೆ ತುಂಬ ಆಕ್ಯುರಸಿ ತೊಗೋಬೇಕು. ಆಕ್ಯುರಸಿ ಅನ್ನೋದಕ್ಕಿಂತ ನಿಮಗೆ ಕನ್ವಿಕ್ಷನ್ ತೊಗೋಬೇಕು ನೋಡಿ. ತುಂಬ ಹುಡುಕದ ಮೇಲೆ ಒಂದೇ ಒಂದು ಟ್ರೇಡ್ ತುಂಬ ಚೆನ್ನಾಗಿರೋದು ಸಿಕ್ತು ನೋಡಿ. ನೋಡಿ ಈ ಕ್ಯಾಂಡಲ್ ಹೈ ಮೇಲೆ ಎಂಟ್ರಿನಾ ನೋಡಿ. ಈಗೆಲ್ಲ ಕ್ಯಾಂಡಲ್ ಲೈನ್ ಟಚ್ ಆಗಿತ್ತು. ಈ ಕ್ಯಾಂಡಲ್ ಟಚ್ ಆಯ್ತಾ? ಇಲ್ಲ. ಸೊ ಇದು ಹೈ ಕ್ರಾಸ್ ಆಗಿದ ತಕ್ಷಣ ಎಂಟ್ರಿ. ಈ ಕ್ಯಾಂಡಲ್ ಸೈಜು ನಮ್ಮ ಟಾರ್ಗೆಟು 20 ರೂಪಾಯಿ. ಸೊ ಇಲ್ಲಿಂದ 20 ರೂಪಾಯಿ ಬಂದೈತೆ. 20 ರೂಪಾಯಿಗಿನ್ನ ಜಾಸ್ತಿನೇ ಹೋಗಿದೆ ಅಂದ್ಬಿಟ್ಟು ನಾವು ಹಿಡಿಯೋಂಗಿಲ್ಲ. ಎಷ್ಟಿದೆಯೋ ಬಾಡಿ ಸೈಜ್ ಅಷ್ಟು ಮಾತ್ರನೇ. ಸೊ 20 ರೂಪಾಯಿ. ನಿಫ್ಟಿದು ಲಾಟ್ ಸೈಜ್ 75 ಅಂತ ಹೇಳಿದ್ರೆ ಎಷ್ಟಾಯಿತು? 20 ಪಾಯಿಂಟ್ ಕ್ಯಾಚ್ ಮಾಡಿದ್ರೆ ಆಲ್ಮೋಸ್ಟ್ 1,500,000. ಈ ಸಿಂಗಲ್ ಟ್ರೇಡಲ್ಲಿ ನಿಮಗೆ 1,500,000 ಲಾಭ ಸಿಕ್ಕಿದೆ ಅಂತ ಅರ್ಥ. ಅಂದರೆ ಫ್ಯೂಚರ್ಸ್ ಮಾಡಿದರೆ, ಆಪ್ಷನ್ಸ್ ಮಾಡಿದ್ರೆ ಇನ್ನೂ ಕಡಿಮೆ ಸಿಗುತ್ತೆ. ನಾನು ಇದ್ರ ಬೇಸ್ ಮೇಲೆ ಒಂದು ಲೈವ್ ಟ್ರೇಡ್ ತೊಗೊಂಡು ನಿಮಗೆ ಇದ್ರಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿರಂತೆ ಯಾವ ಥರ ಅಂತೇಳಿ. ಸೊ ನಿಮಗೆ ಗೊತ್ತಾಗ್ತೈತೆ. EMA 5 EMAಲ್ಲಿ ಬುಲ್ಲಿಶಲ್ಲಿ ಜಾಸ್ತಿ ಆಪರ್ಚುನಿಟೀಸ್ ಸಿಗ್ತಿಲ್ಲ. ನಾವೇನು ಮಾಡೋಣ? ಬೇರಿಶ್ ನೋಡೋಣ. ಬೇರಿಶ್ ನೋಡಬೇಕಂದ್ರೆ ಕ್ಯಾಂಡಲ್ ಟೈಮ್ ಫ್ರೇಮು 5 ಮಿನಿಟ್ಸಿಗೆ ಚೇಂಜ್ ಆಗಬೇಕು. 5 ನಿಮಿಷಕ್ಕೆ ಚೇಂಜ್ ಆಗಬೇಕು. 5 ನಿಮಿಷಕ್ಕೆ ಚೇಂಜ್ ಆದ್ವಿ. ನೋಡೋಣ ಎಲ್ಲಾದರೂ ಸಿಕ್ಕಿದೆ ಅಂತ ನೋಡೋಣ. ನೋಡಿ ಓಪನ್ ಮಾಡಿದ ತಕ್ಷಣ ಒಂದು ಟ್ರೇಡ್ ಸಿಕ್ತು. ಈ ಕ್ಯಾಂಡಲ್ ಇಲ್ಲೇ ನೋಡಿ, ಎಲ್ಲ ಕ್ಯಾಂಡಲು ಲೈನ್ ಟಚ್ ಆಗಿ ಹೋಗಿತ್ತು. ಬಟ್ ಈ ಡೋಜಿ ಥರ ಇತ್ತು ನೋಡಿ. ಈ ಕ್ಯಾಂಡಲು ಹೈ ಟಚ್ ಆಗಿರಲಿಲ್ಲ, ಕೆಳಗಡೆ ಬಿತ್ತು ನೋಡಿ. ನೆಕ್ಸ್ಟು ಆ ಡೋಜಿದು ಲೋ ಬ್ರೇಕ್ ಆಗಿದ ತಕ್ಷಣ ಬಿತ್ತು ನೋಡಿ. ಒಂದು ಕ್ಯಾಂಡಲ್ 14 ರೂಪಾಯಿ ಬಿತ್ತು ಅಷ್ಟೇ. ಸ್ಕ್ಯಾಲ್ಪಿಂಗ್
ಅದನ್ನ ಕ್ಯಾಚ್ ಮಾಡ್ತಿರ್ಬೇಕು, ಎಕ್ಸಿಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ನೋಡಿ, ಇಲ್ಲಿ 2-3 ಕ್ಯಾಂಡಲ್ ಏರ್ ಕ್ರಾಸ್ ಆಗಿದೆ, ಬಟ್ ಅದನ್ನ ಲೋ ಕ್ರಾಸ್ ಆಗಿಲ್ಲ. ಯಾವ ಕ್ಯಾಂಡಲ್ ಕ್ರಾಸ್ ಆಗಿದ್ದು? ಈ ನೋಡಿ, ಈ ಕ್ಯಾಂಡಲ್ದು ಲೋ ಹಿಂಗೆ ಕ್ರಾಸ್ ಆಗ್ತಿದ್ದಂಗೆ ಬಿತ್ತು ನೋಡಿ, 15 ರೂಪಾಯಿ ಬಿತ್ತು. ನೆಕ್ಸ್ಟ್ ಎಲ್ಲ ಅವಕಾಶ ಸಿಕ್ಕಿದೆ. ಎಸ್, ಇಲ್ಲಿ ಸಿಕ್ಕಿದೆ ನೋಡಿ ಚೆನ್ನಾಗಿ ನೋಡಿ. ಗ್ರೀನು ಲೋ ಬ್ರೇಕ್ ಆಯ್ತಾ, ಬಿತ್ತು ನೋಡಿ. ಯಾಕಂದರೆ ಗ್ರೀನ್ ಕಲರ್ ಕ್ಯಾಂಡಲ್ ನೋಡಿ, ಇದೇನಾಯ್ತು, ಇದು ಲೈನ್ ಟಚ್ ಆಗಿರಲಿಲ್ಲ. ಈ 5 EMA ಲೈನಿಗೆ ಟಚ್ ಆಗಿರಲಿಲ್ಲ. ಈ ಕ್ಯಾಂಡಲ್ ಮೇಲ್ಗಡೆ ಆಯ್ತಾ, ಅದ್ರ ಲೋ ಬ್ರೇಕ್ ಆಗ್ತಿದ್ದಂಗೆ ಫಾಲೋ ಆಯ್ತು ನೋಡಿ. ಕರೆಕ್ಟ್ ಅಲ್ವಾ ನೋಡಿ? ಬುಲ್ಲಿಶ್ಗಿಂತ ಬೇರಿಶ ಚೆನ್ನಾಗಿ ವರ್ಕ್ ಆಗ್ತಿದೆ ಅಲ್ವಾ? ಸೊ ಬೆಟರ್ ನೀವೇನು ಮಾಡಿ, 5 EMA ನೋಡ್ಕೊಂಡು ಮಾಡಬೇಕಾದಾಗ ಬುಲ್ಲಿಶ್ ಕ್ಯಾಂಪಿಂಗ್ ಮಾಡಬೇಡಿ, ಬೇರಿಶ ಫೋಕಸ್ ಮಾಡಿ. ಯಾವ್ದು ಚೆನ್ನಾಗಿ ನಮ್ಗೆ ರಿಟರ್ನ್ಸ್ ಕೊಡುತ್ತೋ ಅದನ್ನೇ ಫೋಕಸ್ ಮಾಡಬೇಕು. ಅದನ್ನ ಬಿಟ್ಟು ಅದನ್ನು ಬೇರೆ ಬೇರೆ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಸೊ ಬೇರಿಶ್ ಅಂತ ತುಂಬ ಚೆನ್ನಾಗಿ ಟ್ರೆಂಡ್ ಕೊಟ್ಟಿದೆ. ಎಸ್, ಇಲ್ಲೊಂದು ಟ್ರೆಂಡ್ ನೋಡಿ. ಈ ಕ್ಯಾಂಡಲ್ ಏರು ಅಂದರೆ ಮೇಲ್ಗಡೆ ಐತಾ, ಲೈನ್ ಟಚ್ ಆಗ್ದಂಗೆ ಲೋ ಕ್ರಾಸ್ ಆಗಿ ಬಿದ್ದಿದೆ. ಬಟ್ ಇದನ್ನೆಲ್ಲ ತೊಗೊಳಂಗಿಲ್ಲ ಲೆಕ್ಕ, ಯಾಕಂದರೆ ಒಂದೇ ಕ್ಯಾಂಡಲ್ ನಾವು ಮಾಡ್ತಿರೋದು. ಬಿದ್ದಿದೆ, ಒಂದು 12 ಪಾಯಿಂಟ್ ಬಿದ್ದಿದೆ. ಫುಲ್ಲು ಜಾಸ್ತಿ ಬೀಳಬೇಕಾಗಿತ್ತು. ಈ ಕ್ಯಾಂಡಲ್ ಸೈಜ್ ಲೆಕ್ಕ ತೊಗೊಂಡ್ರೆ ಇನ್ನೊಂದ್ಸಲ ಬೀಳಬೇಕಾಗಿತ್ತು. ಬಿದ್ದಿದೆ, ಅದೇ ಕಡಿಮೆ ಬಿದ್ದಿದೆ. ಟ್ರೇಡ್ ಫೇಲ್ಯೂರ್ ಆಗಿಲ್ಲ. ಆದರೆ ಬುಲ್ಲಿಶಲ್ಲಿ ನಾವು ಎಷ್ಟೊಂದು ಫೇಲ್ಯೂರ್ಸು, ಅಂದರೆ ಫೇಲ್ಯೂರ್ ಅನ್ನೋದಕ್ಕೇನೆ ಕರೆಕ್ಟಾಗಿ ಟ್ರೇಡೇ ಸಿಗ್ತಿಲ್ಲ. ಬೇರಿಶಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡಿ. ಈ ಕ್ಯಾಂಡಲ್ಲು ಅಷ್ಟೇ, ಏರಿಗೆ ಟಚ್ ಆಗಿಲ್ಲ, ಅಂದರೆ ಲೈನಿಗೆ ಟಚ್ ಆಗಿಲ್ಲ. ಈ ಕ್ಯಾಂಡಲ್ದು ಲೋ ಕ್ರಾಸ್ ಆಗ್ತಿದ್ದಂಗೆ ಬಿತ್ತು ನೋಡಿ, 27 ರೂಪಾಯಿ ಬಿದ್ದಿದೆ ನೋಡಿ. ಒಂದು ಕ್ಯಾಂಡಲ್ ನಮಗೆ ಫೇವರಾಗಿ ಬಂತ ಅಷ್ಟೇ, ಟ್ರೇಡ್ ಮುಗೀತು. ಸೊ ಇದನ್ನು ಯಾವ ಥರ ನಾವು ಹೆಂಗೆ ಸ್ಕ್ಯಾಲ್ಪಿಂಗ್ ಮಾಡೋದನ್ನು ನಾವು ಕ್ಲಿಯರಾಗಿ ಈ ಬೋಲಿಂಜರ್ ಬ್ಯಾಂಡ್ ಮತ್ತು ಈ ಸಿಂಪಲ್ ಅದು ಮೂವಿಂಗ್ ಆವ್ರೇಜಸ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್, ಎಕ್ಸ್ಪೋನೆನ್ಷಿಯಲ್, ಇದರಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಂಡಿದ್ದೀವಿ. ಸೊ ಇನಿಷಿಯಲಿ ಏನು ಮಾಡಿ, ಪೇಪರ್ ಟ್ರೇಡಲ್ಲೇ ಮಾಡಿ, ಒರಿಜಿನಲ್ ದುಡ್ಡಲ್ಲಿ ಏನು ಮಾಡೋಕ್ಕೆ ಹೋಗ್ಬಿಡಿ. ಪೇಪರ್ ಟ್ರೇಡ್ ಮಾಡೋಕ್ಕೆ ವೆಬ್ಸೈಟ್ಸ್ಗಳು ಹೇಳ್ತೀನಿ ನೋಡಿ. ಫ್ರಂಟ್ ಪೇಜ್ ಅಂತ ಒಂದಿದೆ, ನಿಯೋ ಸ್ಟಾಕ್ಸ್ ಅಂತ ಒಂದಿದೆ. ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ಲ್ಯಾಟ್ಫಾರ್ಮ್ ಎಲ್ಲ ಒರಿಜಿನಲ್ಲು, ದುಡ್ಡು ಮಾತ್ರ ಡಮ್ಮಿ ಕೊಟ್ಟಿರ್ತಾರೆ, ಪ್ರಾಕ್ಟೀಸ್ ಮಾಡ್ಕೋಬೋದು ನಾವಲ್ಲಿ. ಸೊ ನಾನೊಂದು ಬೋಲಿಂಜರ್ ಬ್ಯಾಂಡ್ ಮೇಲೆ EMA ಮೇಲೆ ಒಂದು ಟ್ರೇಡ್ನ ತೊಗೊಂಡು, ಸೊ ನಾನು ಲೈವ್ ಟ್ರೇಡ್ ತೊಗೊಂಡು ನಾನು ನಿಮ್ಗೆ ಅದನ್ನ ಪೋಸ್ಟ್ ಮಾಡ್ತೀನಿ. ಫಸ್ಟ್ ಯಾವ ಥರದ ಸಿಸ್ಟಮ್ ತಿಳ್ಕೊಂಡು ನೀವು ಮಾಡೋಕ್ಕೆ ಟ್ರೈ ಮಾಡಿ. ನಾನು ಅದನ್ನು ವೀಡಿಯೋನ ಕೂಡ ನಾನು ಕೊಡ್ತೀನಿ, ಯಾವ ಥರ ಮಾಡೋದು ಹೆಂಗೆ ಅಂತೇಳಿ. ಅದನ್ನು ಕೂಡ ನಾನೊಂದು ಲೈವ್ ಟ್ರೇಡ್ ತೊಗೊಂಡು ರೆಕಾರ್ಡ್ ಮಾಡಿ ಕೊಡ್ತೀನಿ ನಿಮಗೆ, ಓಕೆನಾ? ನೋಡಿ, ಸ್ಕ್ಯಾಲ್ಪಿಂಗು ನಾವು ಮಾಡ್ಬೋದು, ಇಂಟ್ರಾಡೇ ಮಾಡೋಂಗಿಲ್ಲ. ಸೊ ಸ್ಕ್ಯಾಲ್ಪಿಂಗ್ ಮಾಡಿಕೊಂಡು ನಾವು ಒಂದು 500, 600, 1000 ಈ ಥರ ನಾವು ಅರ್ನಿಂಗ್ಸ್ ಮಾಡ್ಬೋದು. ಅದಕ್ಕೆ ಈ ಥರ ನಾವು ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಬಟ್ ಓವರ್ ಟ್ರೇಡ್ ಮಾಡಬೇಡಿ. ಒಂದು 2 ರಿಂದ 3 ಟ್ರೇಡ್ ಮಾಡಿ ಸಾಕು. ಮಾಡಿಬಿಟ್ಟು ನಿಲ್ಲಿಸ್ಬಿಡಿ ಅಲ್ಲಿಗೆ. ನಿಮ್ಗೊಂದು 2 ಟ್ರೇಡ್ ಸ್ಟಾಪ್ ಲಾಸ್ ಹೊಡಿತಿದ್ದ ಸುಮ್ಮನೆ ಬಿಟ್ಬಿಡಿ, ಅವತ್ತೇನು ಎಕ್ಸ್ಟ್ರಾ ಟ್ರೇಡೇ ತೊಗೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ದಿನ ನೋಡ್ಕೊಳ್ಳಿರಂತೆ. ಬಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ರಿವೆಂಜ್ ಟ್ರೇಡ್ ತೊಗೊಳ್ತಾನೆ ಇದ್ದರೆ ರಿಸ್ಕ್ ಆಗಿಬಿಡುತ್ತೆ. ಅದೇ ರೀತಿ ನಿಮ್ಗೆ ಒಂದು 2 ಟ್ರೇಡ್ ಪ್ರಾಫಿಟ್ ಬಂದ್ಬಿಡುತ್ತೆ, ನಿಲ್ಲಿಸೇ ಬಿಡಿ, ಮಾಡೋಕ್ಕೆ ಹೋಗ್ಬಿಡಿ. ಒಂದು ಟ್ರೇಡ್ 2 ಟ್ರೇಡ್ ಪ್ರಾಫಿಟ್ ಬರ್ತಿದ್ದಂಗೆ ನಿಲ್ಲಿಸ್ಬಿಡಿ. ಕಂಟಿನ್ಯೂಸ್ ಆಗಿ ಮತ್ತೆ ಮಾಡ್ಕೊಂಡು ಕೂತ್ಕೊಂಡಿರ್ಬೇಡಿ. ಆ 2 ಟ್ರೇಡ್ ಸಕ್ಸಸ್ ಆಯಿತಾ, ಸುಮ್ಮನೆ ಎಲ್ಲಾದರೂ ನಿಮ್ಮ ಕೆಲಸ ಏನಿದೆ ಅದು ನೋಡಿಕೊಂಡು ಸುಮ್ಮನೆ, ಇಲ್ಲ ಬೇರೆ ಸ್ಟಾಕ್ಸ್ ಏನಾದರೂ ಸ್ಟಡಿ ಮಾಡಿ. ಇಷ್ಟು ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಇದರಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ, ಓಕೆನಾ? ತುಂಬ ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೋಲಿಂಜರ್ ಬ್ಯಾಂಡ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಬೇಸ್ ಮೇಲೆ ವರ್ಕ್ ಮಾಡಿ. ಸೊ ಇವತ್ತು ಕ್ಲಾಸು ನಿಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸಿಂದ ನಾವು ಆಲ್ಮೋಸ್ಟ್ ಥಿಯರಿಟಿಕಲ್, ಈಕ್ವಿಟಿ ರಿಲೇಟೆಡು ಇದೆಲ್ಲ ನಾವು ಸ್ಕ್ಯಾಲ್ಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ನೆಕ್ಸ್ಟ್ ಕ್ಲಾಸಿಂದ ಏನೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಬಗ್ಗೆ, ಫ್ಯೂಚರ್ಸು ಆಪ್ಷನ್ಸ್ ಕ್ಲಾಸ್ ಬಗ್ಗೆ ಹೋಗ್ತಿದ್ದೀವಿ. ಹೆಡ್ಜಿಂಗ್ ಮಾಡೋದು ಹೆಂಗೆ, ಫ್ಯೂಚರ್ಸ್ ಆಪ್ಷನ್ಸ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದರಿಂದನೂ ನಾವು ಸ್ವಲ್ಪ ಅರ್ನಿಂಗ್ಸ್ನ ಮಾಡ್ಬೋದು. ಕ್ಲಿಯರಾ? ಸೊ ಅಲ್ಲಿಗೆ ನಾನು ಇವತ್ತು ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಧನ್ಯವಾದ. ಥ್ಯಾಂಕ್ ಯು.